ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ವಿಶೇಷ ಸಂದರ್ಶನ. ನಾನು ವಿನಾಯಕ್ ಗಂಗೊಳ್ಳಿ. ಇಂದಿನ ಸಂದರ್ಶನದ ವಿಶೇಷ ಅತಿಥಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್. ಡಾಕ್ಟರ್ ಸಿ.ಎನ್. ಮಂಜುನಾಥ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಫಸ್ಟ್ ಆಫ್ ಆಲ್, ತಾವು ಈ ರಾಜ್ಯದ, ಈ ದೇಶದ, ಈ ನಾಡಿನ ಜನಪ್ರಿಯ ಹೃದ್ರೋಗ ತಜ್ಞರು, ಸಾವಿರಾರು ಮಂದಿ ಹೃದಯ ರೋಗವನ್ನು ನಿವಾರಿಸಿದವರು. ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಹೃದಯ ಗೆಲ್ಲಬೇಕಾಗಿದೆ. ಗೆಲ್ತೀರಾ? ಈ ಪರೀಕ್ಷೆ ಎದುರಿಸ್ತೀರಾ? ಅಂದರೆ ನಾನು ಹೃದ್ರೋಗ ತಜ್ಞನಾಗಿ ಹೃದಯಕ್ಕೆ ಚಿಕಿತ್ಸೆ ಕೊಟ್ಟಿದ್ದೇನೆ ಭೌತಿಕವಾಗಿ. ಆದರೆ ಇವಾಗ ಈ ಚುನಾವಣೆಯಲ್ಲಿ ಭಾಗವಹಿಸಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಮೂಲಕ ಜನರ ಹೃದಯವನ್ನು ಗೆಲ್ಲುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ದೇನೆ. ಏಕೆಂದರೆ ನಾನು ಸುಮಾರು 35 ವರ್ಷ ಹೃದ್ರೋಗ ತಜ್ಞನಾಗಿ, 18 ವರ್ಷ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಜನರ ಜೊತೆ, ಅಂದರೆ ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೋಗಿಯ ರೋಗದ ಲಕ್ಷಣಗಳ ಜೊತೆಗೆ ಅವರ ಬೇರೆ ಸಮಸ್ಯೆಗಳನ್ನು ಕೂಡ ಆಲಿಸಿದ್ದೇನೆ. ಅಂದರೆ ನಾವು ಸಾಮಾನ್ಯವಾಗಿ ರೋಗಿಗಳ ಜೊತೆ ಸಂಪರ್ಕ ಮಾಡುವಾಗ ಅಥವಾ ಅವರಿಂದ ನಾವು ಹಿಸ್ಟ್ರಿ ತೆಗೆದುಕೋಬೇಕಾದ್ರೆ ಅವರ ಸಾಮಾಜಿಕ ಹಿನ್ನೆಲೆ ಬಗ್ಗೆ ಕೇಳ್ತೇವೆ, ಅವರ ಆರ್ಥಿಕ ಹಿನ್ನೆಲೆ ಬಗ್ಗೆನೂ ಕೇಳ್ತೇವೆ, ಅಥವಾ ಅವರ ಸಂಸಾರದ ಸಮಸ್ಯೆಗಳ ಬಗ್ಗೆನೂ ಕೂಡ ಆಲಿಸ್ತೇವೆ. ಹೀಗಾಗಿ ಒಂದು ಸಮಗ್ರ, ಅಂದರೆ ಹೃದ್ರೋಗದ ಮಾಹಿತಿ ಜೊತೆಗೆ ಅವರ ಸಾಮಾಜಿಕ, ಆರ್ಥಿಕ ಮತ್ತು ಅವರ ಸಂಸಾರಿಕ ಹಿನ್ನೆಲೆ ಸಮಗ್ರ ಮಾಹಿತಿ ಕೂಡ ನಮಗೆ ಸಿಗುತ್ತೆ, ಆ ಚಿತ್ರಣ ಸಿಗುತ್ತೆ. ಅದು ವೈದ್ಯ ವೃತ್ತಿ ಬಿಟ್ಟರೆ ಇನ್ನು ಬೇರೆ ಯಾರಿಗೂ ಸಿಗೋದಿಲ್ಲ. ಸರ್, ಪ್ರಪಂಚದಲ್ಲಿ ಸಾವಿರಾರು ಆಪ್ಷನ್ಸ್ಗಳಿರ್ಬೋದು, ಪ್ರೊಫೆಷನ್ಸ್ ಇರ್ಬೋದು. ಜೀವ ಉಳಿಸುವಂಥ ಪ್ರೊಫೆಷನ್ನು ವೈದ್ಯಕೀಯ ಒಂದೇ. ಹೌದು. ಈಗ ವೈದ್ಯಕೀಯದಿಂದ ಸ್ವಲ್ಪ ದೂರ ಇರಬೇಕು ಅಂತ ಅನಿಸ್ತಾ ಇಲ್ವಾ ತಮಗೆ? ಇಲ್ಲ, ನಾನೇನಾಯಿತು, ನನ್ನ ವಿಸ್ತರಣೆ ಅವಧಿಯನ್ನು ಮುಗಿಸಿ ನಾನಿಲ್ಲಿ ಬಂದಿದ್ದೇನೆ. ನಾನು ಮಧ್ಯದಲ್ಲಿ ಬಿಟ್ಟು ಬಂದಿಲ್ಲ. ಸೊ ಹೀಗಾಗಿ ಇವನ್ ನಾನು ಸಂಸದನಾದ ಮೇಲೂ ಕೂಡ ನನ್ನ ವೃತ್ತಿಯನ್ನು ಒಂದು ವಾರದಲ್ಲಿ ಒಂದು 2 ದಿವಸ 2 ಗಂಟೆ ಆ ವೃತ್ತಿಯನ್ನು ಮುಂದುವರಿಸ್ತೇನೆ. ಅಂದರೆ ಸಂಸದನಾಗ್ತೀನಿ ಅಂತ ಹೇಳೋದು ತಮ್ಮ ಕನ್ಫರ್ಮ್ ಇದೆ ಅಂತ ಆಯಿತು. ಯಾಕೆಂದರೆ ಅಷ್ಟೊಂದು ವಿಶ್ವಾಸ ಇದೆ. ಈಗಾಗಲೇ ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರಚಾರ ಕ್ರಿಯೆಯಲ್ಲಿದ್ದೇನೆ. ಕಾರ್ಯಕರ್ತರ BJP ಮತ್ತು JDS ಕಾರ್ಯಕರ್ತರ ಜಂಟಿ ಸಮಾವೇಶಗಳು ನಡೀತಾ ಇದೆ. ಅದರಲ್ಲಿ ತುಂಬ ಉತ್ಸಾಹ ಇದೆ, ಬಹಳ ಸಮನ್ವಯ ಚೆನ್ನಾಗಿದೆ ಮತ್ತು ಇವತ್ತು ಕಾರ್ಯಕರ್ತರ ಹೃದಯಗಳು ಒಂದಾಗಿದೆ. ಸೊ ಅವರಲ್ಲಿ ಒಂದು ಉತ್ಸಾಹ ಚಿಲುಮೆನೆ ಕಾಣ್ತಾ ಇದೆ. ಹಾಗಾಗಿ ನಾನು ಆ ರೀತಿ ಹೇಳಿದೆ. ಸರ್, ಮೊದಲನೇ ಆಪರೇಷನ್ ಎಕ್ಸ್ಪೀರಿಯನ್ಸ್ಗೂ ಮೊದಲನೇ ಎಲೆಕ್ಷನ್ ಎಕ್ಸ್ಪೀರಿಯನ್ಸ್ಗೂ ಏನು ವ್ಯತ್ಯಾಸ ಇದೆ ಸರ್? ಅಂದರೆ ಯಾವಾಗಲೂ ಆತಂಕ ಇರುತ್ತೆ. ಮೊದಲನೇ ಆಪ್ರೇಷನ್ ಮಾಡಬೇಕಾದ್ರೆ, ಮೊದಲನೇ ರೋಗಿಗೆ ನಾವು ಚಿಕಿತ್ಸೆ ಕೊಡಬೇಕಾದ್ರೆ, ಅಂದರೆ ನಾವು ಡೀಟೇಲಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಅಂದರೆ ಇದು ಕೂಡ ಹಾಗೇ. ಸೊ ಇದು ನನ್ನ ಮೊದಲನೇ ಪ್ರಯತ್ನ. ಇದು ನಾನು ರಾಜಕೀಯಕ್ಕೆ ಬಂದಿದ್ದು ಡೆಫಿನೆಟಾಗಿ ಇದು ಆಕಸ್ಮಿಕ ಅಂತಲೇ ಹೇಳಬೇಕು. ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ರಾಜಕೀಯಕ್ಕೆ ಬರಬೇಕು ಅಥವಾ ಈ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅನ್ನುವ ವಿಚಾರ ನನ್ನ ಮನಸ್ಸಲ್ಲೂ ಇಲ್ಲ, ಅಥವಾ ನಮ್ಮ ಮನೆಯವರ ಮನಸ್ಸಲ್ಲೂ ಇಲ್ಲ. ಆದರೆ ಏನಾಯಿತು, ಜನವರಿ 31 ನಾನು ಜಯದೇವ ಹೃದ್ರೋಗ ಸಂಸ್ಥೆಯಿಂದ ನಿವೃತ್ತಿಯಾದೆ. ಈ ನಿವೃತ್ತಿ ಆದ ನಂತರ ಹಲವಾರು ಸನ್ಮಾನ ಕಾರ್ಯಕ್ರಮಗಳು ಸಿರೀಸಾಗಾಯಿತು. ಮೈಸೂರಲ್ಲಾಯಿತು, ಬೆಂಗಳೂರಲ್ಲಾಯಿತು, ಬೆಂಗಳೂರಲ್ಲೇ ಬೇರೆ ಬೇರೆ ಕಡೆ ಆಯಿತು. ಇನ್ನು ಹಲವಾರು ಕಡೆಯಿಂದ ಆಹ್ವಾನ ಬಂತು, ಡಾಕ್ಟರ್ ಮಂಜುನಾಥ್ ಅವರೇ, ನಾವು ನಿಮ್ಗೆ ಸನ್ಮಾನ ಮಾಡಬೇಕು, ನೀವು ನಿಜವಾಗ್ಲೂ ಒಳ್ಳೆಯ ಸೇವೆ ಮಾಡಿದ್ದೀರಿ. ಏಕೆಂದರೆ ಈ ರೀತಿ ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯಲ್ಲಿ ಈ ಚಿಕಿತ್ಸಾ ವ್ಯವಸ್ಥೆಯಲ್ಲಿ ಬಡವರಿಗೆ ಕೈಗೆಟುಕೋ ದರದಲ್ಲಿ ನೀವು ಮಾಡಿದ್ದೀರಿ, ಒಳ್ಳೆಯ ಸುಧಾರಣೆ ತಂದಿದ್ದೀರಿ. ಹಾಗಾಗಿ ನಾವು ನಿಮ್ಮನ್ನು ಗೌರವಿಸಬೇಕು, ಸನ್ಮಾನಿಸಬೇಕು. ಈ ಸಭೆಗಳಲ್ಲಿ ಏನಾಯಿತು, ಕೆಲವರು ಮಾತಾಡ್ತಾ ಏನಾಯಿತು, ನೀವು ಯಾಕೆ ಈಗ ನಿಮ್ಮ ಆಯಿತು ದೀರ್ಘಾವಧಿ ವೃತ್ತಿಯಲ್ಲಿ ನೀವು ಸೇವೆ ಸಲ್ಲಿಸಿದ್ದೀರಾ, ಸೊ ಕೇವಲ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು, ಇದು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ನೀವು ಇದು ಮಾಡಬಾರ್ದು, ಅದಕ್ಕೋಸ್ಕರ ನೀವು ಚುನಾವಣೆ ಮೂಲಕ ಹೋಗೋದು ಒಳ್ಳೆಯದು. ಸೊ ಈ ರೀತಿ ಕೆಲವರು ಪಕ್ಷಾತೀತವಾಗಿ ಈ ರೀತಿ ಸಲಹೆ ಕೊಟ್ಟರು. ನಂತರ ಕೆಲವು ನನ್ನ ಸ್ನೇಹಿತರು ಬೇರೆ ಬೇರೆ ರಾಜ್ಯಗಳಿಂದ, ವೆಸ್ಟ್ ಬೆಂಗಾಲ್ ಆಗ್ಬೋದು, ಮಧ್ಯಪ್ರದೇಶ ಆಗ್ಬೋದು, ಒರಿಸ್ಸಾ, ಕೇರಳ, ಆಂಧ್ರ, ತಮಿಳುನಾಡು, ಡೆಲ್ಲಿ, ಆ ಕಡೆಯಿಂದಲೂ ಐ ಥಿಂಕ್ ಬಿಕಾಸ್ ನೀವು ಯು ಆರ್ ಪ್ರೂವ್ಡ್ ಆ್ಯಸ್ not only a best good cardiologist, a very good administrator. ಸೊ ನಿಮ್ಮ ಆಡಳಿತ ಅನುಭವ ಮತ್ತು ಈ ರೀತಿ ಇನೋವೇಟಿವ್ ಮೆಥಡ್ಸ್, ಹೊಸತನ ಇದೆ ನಿಮ್ಮ
ಇದರಲ್ಲಿ ನಿರ್ದೇಶಕತೆಯಲ್ಲಿ. ಹೀಗಾಗಿ ಅನಿವಾರ್ಯ ಅಲ್ಲ, ಆಕಸ್ಮಿಕವಾಗಿ ಬಂದಿದ್ದಾಯಿತು. ಬೆಂಗಳೂರು ಗ್ರಾಮಾಂತರನೇ ಯಾಕೆ? ಅಂದರೆ ಈ ಕ್ಷೇತ್ರ ಮತ್ತು ಪಕ್ಷ ಅದನ್ನು ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನನಗೇನು ಆಯ್ಕೆ ಇರಲಿಲ್ಲ. ಸೊ ಇಲ್ಲಿ BJP ಮತ್ತು JDS ವರಿಷ್ಠರೇನಿದ್ದಾರೆ ಅವರು ತೀರ್ಮಾನ ಮಾಡಿದ್ದಾರೆ, ಕ್ಷೇತ್ರ ಮತ್ತು ಪಕ್ಷ. ನಂತರ ಏನಾಯಿತು, ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿಕೂಟ ಇದೆ, NDA ಮೈತ್ರಿಕೂಟ. ಹೀಗಾಗಿ ಇಟ್ ಮಸ್ಟ್ ಸಿಂಬಾಲಿಕ್ ಎಕ್ಸ್ಚೇಂಜ್ ಇರ್ಬೋದು. ಸರ್, ತಾವು ದೇವೇಗೌಡರ ಭಾಳ ನೆಚ್ಚಿನ ಪ್ರೀತಿಯ ಅಳಿಯ ಅಂತ ಹೇಳ್ತಾರೆ. ತಾವು JDS ಇಂದನೇ ಸ್ಪರ್ಧೆ ಮಾಡ್ಬೋದಿತ್ತಲ್ಲ ಸರ್? ಅಲ್ಲ, ಅದೇ ಅಂದರೆ ಅದು BJP ಯಾಕೆ? ಅಲ್ಲ, ಅದು ಆಪ್ಷನ್ಸ್ ಇದ್ವಲ್ಲ ನಿಮಗೆ? ಅಲ್ಲ, ಅವರು ತೀರ್ಮಾನ ಮಾಡಿದ್ದಾರೆ, ನನಗೇನು ಆಪ್ಷನ್ ಕೊಟ್ಟಿಲ್ಲ. ನನಗೆ ಕೊಟ್ಟಿದ್ರೆ JDS ಆದರೂ ಸರಿ, BJP ಆದರೂ ಸರಿ ಇತ್ತು. ಫಸ್ಟ್ ಆಫ್ ಆಲ್ ನನಗೆ ಇದು ಇಷ್ಟನೇ ಇರಲಿಲ್ವಲ್ಲ. ಸೊ ಹೀಗಾಗಿ ಅವರು ಬಹುಶಃ ಏಕೆಂದರೆ ರಾಜಕೀಯ ಅನುಭವದ ಹಿನ್ನೆಲೆಯಲ್ಲಿ ಅವರು ಹೇಳಿದ್ದಾರೆ. ಸರ್, ಒಂದು ದೊಡ್ಡ ರಾಜಕೀಯ ಫ್ಯಾಮಿಲಿಗೆ ಅಳಿಯನಾಗೋದು ಅದು ವರ ಆಗುತ್ತೋ ಶಾಪ ಆಗುತ್ತೋ ಸರ್? ಎರಡೂ ಆಗುತ್ತೆ. ಯಾಕೆಂದರೆ ನಾನು ಹೃದ್ರೋಗ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಹಿನ್ನೆಲೆಯಿಂದ ನನಗೆ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ ಇತ್ತು ಅಡ್ವಾಂಟೇಜ್ಗಿಂತ. ಯಾಕೆಂದರೆ ಎಲ್ಲರೂ ಕೂಡ ಏನೋ ಒಂದು ಬೂತ್ ಕನ್ನಡಿ ಹಾಕಿ ನೋಡ್ತಾಯಿದ್ರು. ಆದರೆ ಅದರಿಂದ ಹೊರಬಂದು ನನ್ನ ಸಾಧನೆಯ ಮೂಲಕ ಜನ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ದು ಕಳೆದ ಒಂದು 10 ವರ್ಷದಿಂದ. ಬಟ್ ಅದರಿಂದ ಹೊರಬರಬೇಕಾದ್ರೆ ಬಹಳ ಕಷ್ಟ ಆಯಿತು. ಯಾಕೆಂದರೆ ನಂತರ ನನ್ನನ್ನು ಪ್ರತ್ಯೇಕವಾಗಿ ನೋಡಲಿಕ್ಕೆ ಶುರು ಅಂದರೆ ತಾವು ತಮ್ಮ ಸಾಧನೆಯಿಂದ ಗುರುತಿಸ್ಕೊಂಡ್ರಿ ಅಂತ? ಹೌದು, ಪ್ರತ್ಯೇಕವಾಗಿ ನೋಡೋಕ್ಕೆ ಶುರುವಾಯಿತು. ಇಲ್ಲ, ಡಾಕ್ಟರ್ ಮಂಜುನಾಥ್ ಅವರ ಸಾಧನೆ ಮತ್ತು ಅವರ ಕಾರ್ಯವೈಖರಿ ಮತ್ತು ಅವರು ಸ್ವಂತ ಅವರ ಸಾಧನೆ ಮೂಲಕನೇ ಮೇಲೆ ಬಂದಿದ್ದಾರೆ ಅನ್ನುವ ಅದರಿಂದ ನಾನು ಯೂನಿವರ್ಸಲಿ ಪಕ್ಷಾತೀತವಾಗಿ ಎಲ್ಲರೂ ನನ್ನನ್ನು ಇಷ್ಟಪಡ್ತಾಯಿದ್ರು. ಓಕೆ ಸರ್, ತಮ್ಮ ಮಗ ಸಹ ತಮ್ಮ ಸ್ಪರ್ಧೆಗೆ ವಿರೋಧ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿಯವರು ಒಂದು ಸಭೆಯಲ್ಲಿ ಹೇಳಿದರು. ಅಲ್ಲ, ನನ್ನ ಸ್ಪರ್ಧೆಗೆ ನಮ್ಮ ಶ್ರೀಮತಿಯವರು, ನನ್ನ ಮಗ ಕೂಡ ಪ್ರಾರಂಭದಲ್ಲಿ ಯಾಕೆ ಅಂದರೆ ನನಗೂ ಕೂಡ ಹಂಗೆ ಅನಿಸಿತ್ತು. ಯಾಕೆಂದರೆ ಯಾಕೆಂದರೆ ಇದು ನನ್ನ ಕ್ಷೇತ್ರ ಅಲ್ಲ ಅಂದರೆ ಅವ್ರಿಗೂ ಇಷ್ಟೊಂದು ಹೆಸರು ಮಾಡಿದ್ದಾರೆ, ಇಷ್ಟೊಂದು ರೆಪ್ಯುಟೇಷನ್ ಇದೆ, ಯಾಕೆ ಅಲ್ಲೆಲ್ಲ ಹೋಗಬೇಕು ಅಂತ ಅವರು ಹೇಳಿದರು. ಅಂದರೆ ರಾಜಕಾರಣ ಅಂತ ಹೇಳೋದ್ರ ಬಗ್ಗೆನೇ ತಿರಸ್ಕಾರ ಭಾವನೆ ಇದೆಯಾ ಅಥವಾ ಆ ಕ್ಷೇತ್ರದ ಬಗ್ಗೆ ತಿರಸ್ಕಾರ ಭಾವನೆ ಇದೆಯಾ ಸರ್? ಅಂದರೆ ಎರಡುವೇ ಅನ್ಕೋಬೋದು ಪ್ರಾರಂಭದಲ್ಲಿ. ನಂತರ ಯಾಕೆಂದರೆ ಎಲ್ಲರೂ ಕೂಡ ನಂತರ ಸಮಾಲೋಚನೆ ಮಾಡಿ ನಮ್ಮ ಸ್ನೇಹಿತರುಗಳು, ಹಿತೈಷಿಗಳು, ಇಲ್ಲ ನಿಮಗೆ ಇದು ಈಗ ನೀವು ಅದು ಕೂಡ ಈಗ ಆರೋಗ್ಯ ಕ್ಷೇತ್ರ ಕೂಡ ಒಂದು ಸಮಾಜ ಸೇವೆ. ಬಟ್ ಒಂದು ಹೇಳ್ತೀನಿ, ನಾನು ಈಗ ರಾಜಕೀಯಕ್ಕೆ ಬಂದಿದ್ದರೂ ನಾನು ರಾಜಕೀಯ ಮಾಡಲ್ಲ. ಇದನ್ನು ಈ ಸೇವೆ ಮಾಡಲಿಕ್ಕೆ ಅಥವಾ ನಮ್ಮ ಈ ದೀರ್ಘಾವಧಿ ಅನುಭವ ಏನಿದೆ, ಈ ಕೆಲವು ಸುಧಾರಣೆ ಏನಿದೆ, ಆಡಳಿತಾತ್ಮಕವಾದಂಥ ಸುಧಾರಣೆ ಅಥವಾ ಬದಲಾವಣೆ ತರಬಹುದಾ ಈ ಕ್ಷೇತ್ರದಲ್ಲಿ? ಆರೋಗ್ಯ ಕ್ಷೇತ್ರ ಆಗ್ಬೋದು, ಇನ್ನೊಂದು ಕ್ಷೇತ್ರ ಆಗ್ಬೋದು. ಈ ಹೊಸ ಆಲೋಚನೆಗಳ ಮೂಲಕ ಬದಲಾವಣೆ ತಂದು ಸಾಧನೆ ಮಾಡ್ಬೋದಾ ಅಥವಾ ಸುಧಾರಣೆ ಮಾಡ್ಬೋದಾ ಅಥವಾ ಬದಲಾವಣೆ ತರ್ಬೋದಾ ಅನ್ನುವ ಆಲೋಚನೆಯಲ್ಲಿ ಇದ್ದೇನೆ. ನಾನು ಇದನ್ನು ಸೇವಾ ಮನೋಭಾವದಿಂದ ಸ್ವೀಕರಿಸಿದ್ದೇನೆ. ಸರ್, ತಮ್ಮನ್ನು ರಾಜ್ಯದ ಜನ ನೋಡಿದ್ದಾರೆ. ಯು ಆರ್ ಎ ವೆರಿ ಸಾಫ್ಟ್ ಕಾರ್ನರ್ಡ್ ಮನುಷ್ಯ ತಾವು. ಈಗ ರಾಜಕೀಯದಲ್ಲಿ ಅಸಂಬದ್ಧ ಹೇಳಿಕೆಗಳನ್ನು, ಪ್ರಲಾಪಗಳನ್ನು, ವರ್ತನೆಗಳನ್ನು ಇದನ್ನೆಲ್ಲ ಹೇಗೆ ಅರಗಿಸ್ಕೊಳ್ತೀರಿ ತಾವು? ಅಂದರೆ ಪ್ರೊಫೆಷನ್ನೇ ರಾಜಕೀಯ ಆದರೆ ಫೈನ್, ದಿನ ಬೆಳಿಗ್ಗೆ ಆದರೆ ಅದೇ. ಅದು ಸರಿ. ಅಂದರೆ ಮನಸ್ಥಿತಿ ಮುಖ್ಯ. ಅಂದರೆ ಏನಾಗುತ್ತೆ, ನೀವು ಹೇಳ್ದಾಗೆ ಹಲವಾರು ಟೀಕೆ ಟಿಪ್ಪಣಿಗಳು ಬರ್ಬೋದು. ಸೊ ನನ್ನ ಅರ್ಥದಲ್ಲಿ ಟೀಕೆಗಳು ಸಾಯುತ್ತವೆ, ಬಟ್ ನೀವು ಮಾಡಿರೋ ಸಾಧನೆ ಉಳಿಯುತ್ತವೆ ಅಂತ ಜೀವಂತವಾಗೇ ಇರುತ್ತೆ ಸಾಧನೆಗಳು. ಅಂದರೆ ನಿಮ್ಮ ಮನಸ್ಸು ಕ್ಲಿಯರ್ ಆಗಿದರೆ ಏನು ಅನಿಸಲ್ಲ. ಈಗ ನಾವು ಒಳ್ಳೆ ಕೆಲಸ ಮಾಡ್ತೀವ ಅಥವಾ ಒಳ್ಳೆ ಕೆಲಸ ಮಾಡಲ್ವಾ ಇಬ್ಬರಿಗಂತೂ ಗೊತ್ತಿರುತ್ತೆ. ಅಲ್ಲ, ಒಳ್ಳೆ ಕೆಲಸ ಮಾಡಲಿಕ್ಕೆ ಕೆಲವ್ರು ಬಿಡೋದಿಲ್ವಲ್ಲ, ಆವಾಗ ಏನು ಮಾಡ್ತೀರಿ? ಇಲ್ಲ, ನೋಡೋಣ. ಹಲವಾರು ಮಂದಿ ಬದಲಾವಣೆ ತರಬೇಕು ಅಂತ ಇರ್ತದೆ, ಆದರೆ ತರಲಿಕ್ಕೆ ಬಿಡೋದಿಲ್ಲ. ರಾಜಕಾರಣದಲ್ಲಿ ಇದು ಹೆಚ್ಚು ಪ್ರಚಲಿತ ಇದೆ. ಈಗ ನಾವು ಕೂಡ ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇನೆ. ಅಲ್ಲೂ ಕೂಡ ಹಲವಾರು ರಾಜಕೀಯ ಒತ್ತಡಗಳಿರುತ್ತೆ. ಆದರೂ ಕೂಡ ಅದರ ಮಧ್ಯೆಯೂ ಕೂಡ ನಾನು ಸಾಧನೆ ಮಾಡಿದೆ. ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ನಾನು ತೋರಿಸ್ಕೊಟ್ಟೆ. ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಪಂಚತಾರ ಖಾಸಗಿ ಆಸ್ಪತ್ರೆ ಮಟ್ಟಕ್ಕೆ ನಿರ್ವಹಣೆ ಮಾಡಿ ಬೆಳೆಸ್ಬೋದು, ಜನಸಾಮಾನ್ಯರಿಗೆ ಅನುಕೂಲ ಮಾಡ್ಬೋದು ಅಂತ ತೋರಿಸ್ದೆ. ಸೊ ಈಗೇನಾಗಿದೆ, ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರ ಈ ನಾಯಕತ್ವದಲ್ಲಿ
ಪರಿಣಿತರಿಗೆ, ಸಾಧಕರಿಗೆ, ಹೊಸ ಹೊಸ ಯೋಜನೆಯನ್ನು ರೂಪಿಸುವಂಥ ಚಿಂತಕರಿಗೆ ಅವಕಾಶ ಕೊಡ್ತಾ ಇದ್ದಾರೆ, ಅವ್ರನ್ನ ಗುರುತಿಸ್ತಾ ಇದ್ದಾರೆ. ಓಕೆ ಸರ್, ದೇವೇಗೌಡರು ತಮ್ಮ ಅಳಿಯನನ್ನು ಬಿ ಜೆ ಪಿಯಿಂದ ನಿಲ್ಲಿಸಿದ್ದೆ JDS ಪಕ್ಷದ ಮೊದಲನೇ ಸೂಸೈಡ್ ಅಂತ DK ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ಇದನ್ನು ಅವ್ರಿಗೆ ಕೇಳಬೇಕು, ಯಾಕೆಂದರೆ ಇದ್ರ ಬಗ್ಗೆ ನನ್ನ ಹತ್ರ ಉತ್ತರ ಇಲ್ಲ. ಸರ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ತಾವೀಗ ಅಭ್ಯರ್ಥಿ. ಲಾಸ್ಟ್ 10 ವರ್ಷದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಹೇಗಿದೆ ಸರ್? ಏನಾಗಿದೆ, ಏನಾಗಿಲ್ಲ ಸರ್? ಅಲ್ಲ, ಇವಾಗ ಪರ್ವ್ಯೂ ಏನಲ್ಲಿ? ಅಲ್ಲ, ಈಗ ಏನಾಗಿದೆ ಅಂದರೆ ಕೆಲವು ಇನ್ನೂ ಸಮಸ್ಯೆ ಇದೆ. ಕುಡಿಯೋ ನೀರಿನ ಸಮಸ್ಯೆಗಳಿದೆ, ನಂತರ ರೇಷ್ಮೆ ಬೆಳೆಗಾರರ ಸಮಸ್ಯೆಗಳು ಕೆಲವಿದೆ, ನಂತರ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಕೆಲವು ಇದೆ. ಸೊ ಹೀಗಾಗಿ ಹಲವಾರು ಸಮಸ್ಯೆಗಳಿದೆ. ಇನ್ನು ಇನ್ಫ್ರಾಸ್ಟ್ರಕ್ಚರು ಸ್ವಲ್ಪ ಇನ್ನೂ ಚೆನ್ನಾಗಾಗಬೇಕು. ಹಲವಾರು ಸಮಸ್ಯೆಗಳಿದೆ ಇನ್ನು. ಸರ್, ಗೆಲ್ತೀರಾ ಸರ್? ಅಲ್ಲ, ಇವಾಗ ಏನಾಗಿದೆ, ಈಗ ನಾವೊಂದು ಗ್ರೌಂಡ್ ಅಸೆಸ್ಮೆಂಟ್ ಆಗಿದೆ. ಅಂದರೆ ಏನು ಕಾನ್ಫಿಡೆನ್ಸ್ ಗೆಲ್ತೀವಿ ಅನ್ನೋದಕ್ಕೆ? ಅಂದರೆ ಜನರು ಮುಗಿಬೀಳ್ತಾ ಇದ್ದಾರೆ, ಓದ್ ಕಡೆ ಎಲ್ಲ ಮುಗಿಬೀಳ್ತಾ ಇದ್ದಾರೆ. ನಿಮಗೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕಾರ್ಯಕರ್ತರ ಸಭೆಯನ್ನು ಮಾಡಿದ್ದೇವೆ, ಆನೇಕಲ್ಲಲ್ಲಿ ಮಾಡಿದ್ದೇವೆ, ಕನಕಪುರದಲ್ಲಿ ಮಾಡಿದ್ದೇವೆ, ನಂತರ ರಾಜರಾಜೇಶ್ವರಿ ನಗರದಲ್ಲಿ ಮಾಡಿದ್ದೇವೆ, ಬೆಂಗಳೂರು ಸೌತ್ ತಾಲೂಕು ಆಗಿದೆ, ನಂತರ ಕುಣಗಲ್ಲಲ್ಲಾಗಿದೆ, ರಾಮನಗರದಲ್ಲಾಗಿದೆ. ಹೋದ ಕಡೆ ಎಲ್ಲ ಅವರೇ ಹೇಳ್ತಾರೆ, ಈ ರೀತಿ ಕಾರ್ಯಕರ್ತರ ಸಭೆ ಇಷ್ಟು ಅದ್ಧೂರಿಯಾಗಿ, ಇಷ್ಟು ಅಭೂತಪೂರ್ವವಾಗಿ ಆಗಿಲ್ಲ ಅಂತ ಅವರೇ ಹೇಳ್ತಾರೆ. ಸೊ ಹೀಗಾಗಿ ಅದರಿಂದ ನಮಗೆ ಗೆಲ್ಲುವ ವಿಶ್ವಾಸ ತುಂಬ ಚೆನ್ನಾಗಿದೆ. ಸರ್, DK ಸುರೇಶ್ ಅವ್ರ ಬಗ್ಗೆ ಆ್ಯಂಟಿ ಇನ್ಕಂಬೆನ್ಸಿ ಏನಾದರೂ ಇದೆ ಸರ್ ಆ ಕ್ಷೇತ್ರದಲ್ಲಿ? ಈಗ ತಾವು ಹೋದಾಗೆಲ್ಲ ಮುಗಿಬೀಳ್ತಾ ಇದ್ದಾರೆ ಅಂತ ಹೇಳಿದರೆ ಸಂಸದರ ಕಾರ್ಯವೈಖರಿ ಅಂದರೆ ನಾನು ನನ್ನ ಬಗ್ಗೆ ಮಾತ್ರ ಹೇಳ್ತೇನೆ. ಅಂದರೆ ನನ್ನ ಬಗ್ಗೆ ತುಂಬ ಪ್ರೀತಿ ಇದೆ. ನೀವು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸೇವೆ, ಕೆಲವರು ಹೇಳ್ತಾರೆ ಪ್ರತಿ ಹಳ್ಳಿನಲ್ಲೂ ಒಂದು 15ರಿಂದ 20 ಜನ ಚಿಕಿತ್ಸೆಯನ್ನು ಪಡೆದವರಿದ್ದಾರೆ. ಬಂದು ಹಾರ ಹಾಕ್ತಾರೆ, ಕೈ ಮುಗಿತಾರೆ, ಅಯ್ಯೋ ನೀವು ನಿಂತಿದ್ದು ಒಳ್ಳೆಯದಾಯಿತು, ನಾವೆಲ್ಲ ಈ ಸರಿ ನಿಮಗೆ ನಾವು ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಸರ್, ಬೆಂಗಳೂರು ಗ್ರಾಮಾಂತರದಲ್ಲಿ ತೋಳ್ಬಲದ ರಾಜಕಾರಣ ಇದೆಯಾ? ಇವಾಗ ಅದೆಲ್ಲ ಈಗ ಇದನ್ನೆಲ್ಲ ಎದುರಿಸ್ಬೇಕಲ್ಲ. ಈಗ ಅದಕ್ಕೇನಾಗಿದೆ, ಈಗ ನಾನು ಒಬ್ಬನೇ ಚುನಾವಣೆಯನ್ನು ಫೇಸ್ ಮಾಡ್ತಾ ಇಲ್ಲ ನಾನು. ಅಂದರೆ ಇಲ್ಲೂ ಕೂಡ JDS, BJP ಅದರ ಶಕ್ತಿ ಚೆನ್ನಾಗಿದೆ. ಈಗ ನೋಡ್ಬೋದು, BJPಯ ಶಕ್ತಿ RR ನಗರದಲ್ಲಿ ಜಾಸ್ತಿ ಇದೆ, ಅಥವಾ ಸೌತ್ ಬೆಂಗಳೂರು ದಕ್ಷಿಣ ತಾಲೂಕು ಅದರಲ್ಲಿದೆ, ಇವನ್ ಆನೇಕಲ್ಲಲ್ಲೂ ಕೂಡ ಸ್ಟ್ರಾಂಗ್ ಆಗಿದೆ. ಇನ್ನು ನಾವು ರೂರಲ್ ಡಿಸ್ಟ್ರಿಕ್ಟ್ಸ್ ತೊಗೊಂಡ್ರೆ ಅಲ್ಲಿ JDS ಕೂಡ ತುಂಬ ಶಕ್ತಿ ಚೆನ್ನಾಗಿದೆ. ಸೊ ಇಲ್ಲಿ BJP ಮತ್ತು JDS ಎರಡೂ ಒಂದಾಗಿರೋದು ಸೊ ನಮ್ಮ ಬಲವನ್ನು ಹೆಚ್ಚಿಸಿದೆ. ಬಟ್ ಕನಕಪುರದಲ್ಲಿ ಅಷ್ಟು ಬೇಸ್ ಇಲ್ಲ ಅಂತಾರಲ್ಲ ಸರ್? ಕನಕಪುರನೇ ಅವರಿಗೆ ಭಾಳ ಸ್ಟ್ರಾಂಗ್ ಬೇಸ್ ಇರುವಂಥದ್ದು. ಇವಾಗ 1 ಲಕ್ಷ ಲೀಡ್, ಲಾಸ್ಟ್ ಟೈಮ್ 1 ಲಕ್ಷ ಲೀಡ್ ಅಲ್ಲಿಂದ ಏನಾಗಿದೆ, ಇದು 8 ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರ ಇದೆ. ಒಂದೇ ಕ್ಷೇತ್ರದ ಮೇಲೆ ಒಂದು ಈ ರಿಸಲ್ಟು ಅವಲಂಬಿತ ಆಗಿರೋದಿಲ್ಲ. ಇನ್ನು ಮಿಕ್ಕಿದ್ದು 7. ಇವನ್ ಕನಕಪುರದಲ್ಲೂ ಕೂಡ ಉತ್ತಮವಾದಂಥ ರೆಸ್ಪಾನ್ಸ್ ಇದೆ, ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಓಕೆ ಸರ್, ದೇವೇಗೌಡರು ಏನು ಸಲಹೆ ಕೊಟ್ಟಿದ್ದಾರೆ ಸರ್ ತಮಗೆ? ಅಲ್ಲ, ಇನ್ನೂ ಅವರು ಕೂಡ ಪ್ರಚಾರದಲ್ಲಿ ಬಹಳ ಬ್ಯುಸಿ ಇದ್ದಾರೆ, ಹಾಸನದಲ್ಲಿದ್ದಾರೆ, ಇನ್ನೂ ಸರಿಯಾಗಿ ಸಿಕ್ಕೇ ಇಲ್ಲ. ಅಂದರೆ ಎಲೆಕ್ಷನ್ ನಿಲ್ಲೋದ್ರ ಬಗ್ಗೆ ಆ ಸಂದರ್ಭದಲ್ಲಿ ಏನಾದರೂ ಚರ್ಚೆಗಳು? ಇಲ್ಲ, ಬಿಗಿನಿಂಗಲ್ಲಿ ಹೇಳಿದ್ರು ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಿಂತ್ಕೋಬಹುದು. ಅಲ್ಲ, ಬಿಗಿನಿಂಗಲ್ಲಿ ಏನಾಯಿತು, ಬಿಗಿನಿಂಗಲ್ಲಿ ಅವ್ರಿಗೂ ಕೂಡ ಇಷ್ಟ ಇರಲಿಲ್ಲ ನಾನು ರಾಜಕೀಯಕ್ಕೆ. ಅವ್ರಿಗೆಲ್ಲ ಏನಾಗಿದೆ ಅಂದರೆ ನನ್ನ ಮೇಲೆ ತುಂಬ ಯಾರ್ಯಾರು ನನ್ನ ಮೇಲೆ ಅತೀವ ಪ್ರೀತಿ ಇದೆ ಅದೇ ಹೇಳೋದು, ಅಯ್ಯೋ ನೀವು ಇಷ್ಟೊಂದು ಸೇವೆ ಮಾಡಿದಿರ, ಕ್ಷೇತ್ರದಲ್ಲಿ ಇಷ್ಟೊಂದು ಹೆಸರು ಮಾಡಿದಿರ, ಏನಕ್ಕೆ ಬರ್ತೀರಾ ಹಾಗೆ ಹೀಗೆ ಅಂತ. ಬಟ್ ಆಮೇಲೆ ಅವ್ರಿಗೂ ಸಮಂಜಸ ಆಯಿತು, ಅವರು ಒಪ್ಪಿದರು. ಎಲ್ಲರೂ ಕೂಡ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಇವನ್ BJP ಹೈಕಮಾಂಡ್ ಕೂಡ ಅವರಿಗೆ ಸಂಪರ್ಕ ಮಾಡಿದ್ದಾರೆ. ಮತ್ತು ಇಲ್ಲಿ ನಮ್ಮ ಶಾಸಕರು, ಮಾಜಿ ಶಾಸಕರು ಅವರು ಕೂಡ ಅವರಿಗೆ ಮಂದಟ್ಟು ಮಾಡಿದ ಮೇಲೆ ಅವರು ಆಯಿತು ಅಂತ ಒಪ್ಕೊಂಡ್ರು. ಸರ್, ರಾಜಕೀಯ ಕ್ಷೇತ್ರನೇ ಒಂದು ಅಶುದ್ಧಿ ಕ್ಷೇತ್ರ. ಇದನ್ನು ಯಾರೆಲ್ಲ ಶುದ್ಧ ಮಾಡಲಿಕ್ಕೆ ಹೋಗ್ತಾರೆ ಅವರೇ ಸ್ವತಃ ಅಶುದ್ಧಿ ಆಗಿಬಿಡ್ತಾರೆ ಅಂತ ಒಂದು ಪ್ರಯತ್ನ ಮಾಡಬೇಕಲ್ಲ. ಈಗ ಪ್ರಯತ್ನ ಅನ್ನೋದು ಬಹಳ ಮುಖ್ಯ. ಫಲ ಸಿಗೋದು ಬಿಡೋದು ಅದನ್ನು ಕಾದು ನೋಡಬೇಕಾಗಿದೆ. ಪ್ರಯತ್ನನೇ ಮಾಡದೇ ಇದ್ರೆ, ಈಗ ಒಂದು ಪರೀಕ್ಷೆಗೆ ಹೋಗ್ತೀವಿ, ಸ್ವತಃ ಮಹಾತ್ಮ ಗಾಂಧೀಜಿಯವರು ಎಲೆಕ್ಷನ್ಗೆ ನಿಂತರು, ಈಗ ಗೆಲ್ಲೋದು ಕಷ್ಟ ಅಂತಾರೆ. ಅಲ್ಲ, ಅದು ಸರಿ. ಈಗೇನಾಗುತ್ತೆ, ನಾವು ಒಂದು ಪರೀಕ್ಷೆ ಬರೀದೇ ನಮಗೆ ಫಲಿತಾಂಶ ಬೇಕು ಅಂದರೆ ಹೆಂಗಾಗುತ್ತೆ? ಪರೀಕ್ಷೆ ಬರೀಬೇಕು ತಾನೆ. ಸೊ ಈಗ ಇಲ್ಲ ಇದನ್ನು ಪಾಸ್ ಮಾಡೋಕ್ಕಾಗದೇ ಇಲ್ಲ ಅಂತ
ಒಂದು ಆಯಿತು, ಒಂದು ಹಂತದಲ್ಲಿ ಹೇಳ್ತಾ ಇದ್ದೀರಿ. ಸೊ ಅಟ್ಲೀಸ್ಟ್ ಪರೀಕ್ಷೆ ಬರೆದ್ರೆ ತಾನೇ ಗೊತ್ತಾಗೋದು. ಈಗ ಪರೀಕ್ಷೆ ಬರೆಯುವ ಹಂತದಲ್ಲಿದ್ದೇವೆ. ಬಟ್ ಈ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ನಾನು ನೋಡಿದಂಥ ಏನು ಈ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ಅದರಿಂದ ಪಾಸಾಗುವ ಎಲ್ಲ ಲಕ್ಷಣಗಳಿದೆ. ಚುನಾವಣೆ ನಡೆಯುವ ರೀತಿಯೂ ಈಗ ಹಾಗೇ ಇದೆ. ರಾಜಕಾರಣಿಗಳು ಜನರನ್ನು ಭ್ರಷ್ಟರನ್ನಾಗಿ ಮಾಡ್ತಾರೋ ಅಥವಾ ಜನ ರಾಜಕಾರಣಿಗಳನ್ನು ಭ್ರಷ್ಟರನ್ನಾಗಿ ಮಾಡ್ತಾರೋ, ಇದಕ್ಕೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಅಲ್ಲ, ಅಂದರೆ ಕೆಲವಾರು ಬಾರಿ ನೋಡಿಬೋದು. ಟೋಟಲ್ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇರುವಂಥದ್ದು. ಅಲ್ಲ, ಅಂದರೆ ಅದಕ್ಕೋಸ್ಕರ ರಾಜಕೀಯದಲ್ಲಿ ಗುಣಮಟ್ಟ ಕುಸ್ತಿದೆ. ಅದ್ರ ಬಗ್ಗೆ ಜಾತಿ ಇಲ್ಲದೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಅಂತಾರೆ, ಹಣ ಇಲ್ಲದೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಅಂತಾರೆ. ರಾಜಕಾರಣದಲ್ಲಿ ಗುಣಮಟ್ಟ ಕುಸ್ತಿದೆ. ರಾಜಕೀಯ ಉದ್ದಿಮೆಯಾಗಿ ಈಗ ಎವಾಲ್ವ್ ಆಗಿದೆ ರಾಜಕೀಯ. ಸೊ ಅದು ಅಟ್ಲೀಸ್ಟು ಅದರಲ್ಲೂ ಕೂಡ ಕೆಲವರು ವಿಶೇಷ ವ್ಯಕ್ತಿಗಳಿದ್ದಾರೆ. ಎಷ್ಟೋ ಸರಿ ನೋಡ್ಬೋದು ನೀವು, ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಿಗೆ ವ್ಯತ್ಯಾಸ ಇದೆ. ಅಂದರೆ ವಿಧಾನಸಭೆಯಲ್ಲಿ ಗೆದ್ದಂಥ ಕ್ಷೇತ್ರಗಳಲ್ಲಿ ಲೋಕಸಭೆಯಲ್ಲಿ ಆ ಪಕ್ಷ ಸೋತಿದೆ. ಇದು ನಮ್ಮ ಮುಂದೆನೇ ಇದೆ. ಇದು ಸರ್, ಅಮಿತ್ ಶಾ ಅವರನ್ನು ಇತ್ತೀಚೆಗೆ ಭೇಟಿ ಮಾಡಿದರು. ತಮ್ಮ ದೆಹಲಿ ಭೇಟಿ ಏನು ಸರ್ ವಿಶೇಷ? ಇಲ್ಲ, ಏನಾಯಿತು, ಏನು ಮಾತಾಡಿದರು? ಇಲ್ಲ, ಅಮಿತ್ ಶಾ ಅವರ ಭೇಟಿ ಮಾಡಿದ ಉದ್ದೇಶ ಏನಪ್ಪ ಅಂದರೆ ಸೌಹಾರ್ದತೆ ಭೇಟಿ. ಯಾಕೆಂದರೆ BJPಯಿಂದ ನನಗೆ ಟಿಕೆಟು ಕೊಟ್ಟ ಹಿನ್ನೆಲೆಯಲ್ಲಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಧನ್ಯವಾದವನ್ನು ಹೇಳಿ ಅಂತ ಹೇಳಿದೆ. ಸೊ ಅವರು ಕೂಡ ಹೇಳಿದರು, ಗುಡ್ ಲಕ್ ಡಾಕ್ಟರ್, ಆಲ್ ದ ಬೆಸ್ಟ್ ಅಂತ ಹೇಳಿದರು. ಐ ವಿಲ್ ಟೇಕ್ ಪರ್ಸ್ನಲ್ ಕೇರ್ ಅಬೌಟ್ ಡಾಕ್ಟರ್ ಮಂಜುನಾಥ್ ಆ್ಯಂಡ್ ಹಿಸ್ ಕಾನ್ಸ್ಟಿಟ್ಯೂನ್ಸಿ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಮಾತು ಅಲ್ಲಿಂದ ಬಂದಿದೆ, ನಿಜಾನ? ಅಲ್ಲ, ಅಂದರೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಅಮಿತ್ ಶಾ ಅವರು ಭಾಳ ಹತ್ತಿರದಿಂದ ನಿಗಾ ಇಟ್ಟಿದ್ದಾರೆ ಅಂತ. ಅಲ್ಲ, ಅಂದರೆ ಈಗ ಒಂದು ಹೈ ಪ್ರೊಫೈಲ್ ಕ್ಷೇತ್ರ ಆಗಿ ಹೊರಹೊಮ್ಮಿದೆ. ಈಗ ನೀವೇ ಹೇಳ್ತಾ ಇದ್ದೀರ, ಅದಕ್ಕೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ನೀವು. ಬೇರೆ 27 ಕ್ಷೇತ್ರಕ್ಕಿಂತ ಎಲ್ಲರ ದೃಷ್ಟಿ ಮತ್ತು ಎಲ್ಲರ ಇದು ಏನು ಇಂಟ್ರೆಸ್ಟು, ಆಸಕ್ತಿ ಎಲ್ಲ ಈ ಕ್ಷೇತ್ರದ ಮೇಲಿದೆ. ಸೊ ಹೈ ಪ್ರೊಫೈಲ್ ಕ್ಷೇತ್ರ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟ್ ಇದೆ ಅವ್ರಿಗೂ. ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೂ ಹೈ ಪ್ರೊಫೈಲ್ ಆಗಿದೆ. ಹೌದು. ಸೊ ಅದರಿಂದ ನೀವು ಈ ಚುನಾವಣೆಗೆ ಎದುರಿಸಬೇಕು. ಸೊ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ನನಗೆ ವಿಶ್ವಾಸ ತುಂಬಿದ್ದಾರೆ. ಓಕೆ ಸರ್, ಮೋದಿಯವರನ್ನು ಸಹ ಇತ್ತೀಚೆಗೆ ಸಮಾವೇಶದಲ್ಲಿ ಭೇಟಿಯಾದ್ರಿ ತಾವು. ಶಿವಮೊಗ್ಗದಲ್ಲಿ ಶಿವಮೊಗ್ಗ ಸಮಾವೇಶದಲ್ಲಿ ಮೋದಿಯವ್ರನ್ನ ನಾನು ಭೇಟಿ ಮಾಡಿದೆ. ಸೊ ಅವರು ತುಂಬ ಆತ್ಮೀಯತೆಯಿಂದ ಮಾತಾಡಿದರು. ಹೌ ಆರ್ ಯು ಡಾಕ್ಟರ್? ಸೊ ನಿಮ್ಮ ಬಗ್ಗೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ನಿಮ್ಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಅಂತ ಹೇಳಿದರು. ಸರ್, ಮೋದಿಯವರು ಎಲ್ಲರ ಬಗ್ಗೆನೂ ಮೊದಲೇ ತಿಳ್ಕೊಂಡು ಬಂದಿರ್ತಾರಾ ಸರ್? ಹೇಗೆ ಸರ್ ಅವರು? ಅದು ಗೊತ್ತಿಲ್ಲ. ಯಾಕೆಂದರೆ ನನ್ನನ್ನು ಯಾರೋ ಪರಿಚಯ ಮಾಡಿಸ್ತಾಯಿದ್ರು, ಇನ್ನೊಬ್ಬರು ಅಗರ್ವಾಲ್ ಅಂತ ಪರಿಚಯ ಮಾಡಿಸ್ತಾಯಿದ್ರು. ಆ ಪರಿಚಯ ಮಾಡಿಸೋ ಮಧ್ಯದಲ್ಲೇ ಇನ್ನೂ ಅವರು ನನ್ನ ಹೆಸರನ್ನೇ ಅವರು ಕಂಪ್ಲೀಟ್ ಮಾಡಿಲ್ಲ. ಹೌ ಆರ್ ಯು ಡಾಕ್ಟರ್? ಸೊ ಅವ್ರಿಗೆ ಹೇಳ್ತಾಯಿದ್ರು, ನೀವು ನನ್ನ ಡಾಕ್ಟ್ರನ್ನ ಪರಿಚಯ ಮಾಡಿಸೋ ಅವಶ್ಯಕತೆ ಇಲ್ಲ, ನನಗೆ ಅವ್ರ ಬಗ್ಗೆ ಎಲ್ಲ ಸಮಗ್ರ ಮಾಹಿತಿ ಇದೆ ಅಂತ ಹೇಳ್ತಾಯಿದ್ರು. ಸರ್, ಈಗ ತಾವೇ ಹೇಳಿದ್ರಿ ಈಗ ಹೈ ಪ್ರೊಫೈಲ್ ಕ್ಷೇತ್ರ ಅಂತ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಪಾರದರ್ಶಕ ಚುನಾವಣೆ ಆಗುತ್ತಾ? ಅಲ್ಲ, ಆಗಬೇಕು. ಪಾರದರ್ಶಕ ಚುನಾವಣೆ ಆಗಬೇಕು, ಆರೋಗ್ಯಕರ ಸ್ಪರ್ಧೆ ಆಗಬೇಕು. ಯಾಕೆಂದರೆ ಪ್ರಜಾತಂತ್ರ ವ್ಯವಸ್ಥೆಗೆ ಜನರು ಸ್ವಯಂ ಪ್ರೇರಿತರಾಗಿ ಅವರ ಇಚ್ಛಾ ಅನುಸಾರ ವೋಟ್ ಹಾಕಬೇಕು. ಅದಕ್ಕೆ ಒತ್ತಡ ಬೇರೆ ಬೇರೆ ಥರ ಆಗಬಾರ್ದು. ಅಲ್ಲ, ಬಟ್ ಇಲ್ಲ ಅನುಮಾನಗಳಿದ್ದಾವೆ ಅಂತ. ಅಲ್ಲ, ಅನುಮಾನ ಇದೆ. ಅದಕ್ಕೋಸ್ಕರ ನೋಡೋಣ, ಚುನಾವಣಾ ಆಯೋಗ ಯಾವ ರೀತಿ ಕ್ರಮ ವಹಿಸುತ್ತೆ ನೋಡೋಣ. ತಾವೊಬ್ಬರು ಅಭ್ಯರ್ಥಿಯಾಗಿ ಯಾವ ರೀತಿ ಎಚ್ಚರಿಕೆ ತಗೊಂಡಿದ್ದೀರಿ? ನಾವು ಅಭ್ಯರ್ಥಿಯಾಗಿ ಈಗೇನಾಗಿದೆ, ಅಭ್ಯರ್ಥಿಯಾಗಿ ನಾನು ಎಚ್ಚರಿಕೆ ತೆಗೆದುಕೊಳ್ಳೋದಕ್ಕಿಂತ ನಮ್ಮ ಪಕ್ಷಗಳು ಎಚ್ಚರಿಕೆ ತೆಗೆದುಕೊಳ್ತಾ ಇದೆ. ಈಗ ಆಲ್ರೆಡಿ ಸನ್ಮಾನ್ಯ ದೇವೇಗೌಡರು ಕೂಡ ಇದ್ರ ಬಗ್ಗೆ ಪತ್ರ ಬರೆದಿದ್ದಾರೆ. ನನ್ನ ಕುಮಾರಸ್ವಾಮಿಯವರು ಪ್ರೆಸ್ ಕಾನ್ಫರೆನ್ಸ್ ಅಡ್ರೆಸ್ ಮಾಡಿದ್ದಾರೆ. ಸೊ ಹೀಗಾಗಿ ಚುನಾವಣೆ ಪಾರದರ್ಶಕವಾಗಿ ನಡಿಬೇಕು. ಇದೊಂದೇ ಕ್ಷೇತ್ರದಲ್ಲ, ಎಲ್ಲ ಕ್ಷೇತ್ರದಲ್ಲೂ ನಡಿಬೇಕು. ಆವಾಗಲೇ ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ಒಂದು ಒಳ್ಳೆಯ ಅರ್ಥ ಬರುತ್ತೆ. ಸರ್, ಭಾಳ ಕಠಿಣವಾಗಿರ್ತಕ್ಕಂಥ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಆಫೀಸರ್ಸ್ಗಳನ್ನು, ಚುನಾವಣಾ ಅಧಿಕಾರಿಗಳನ್ನು ಏನಾದರೂ ಡಿಮ್ಯಾಂಡ್ ಇಟ್ಟಿದ್ದೀರಾ ಸರ್? ಅಲ್ಲ, ಅದು ನೋಡೋಣ. ಅದು ಈಗ ಆಲ್ರೆಡಿ ನಮ್ಮ ಪಕ್ಷಗಳು ಪತ್ರ ಬರೆದಿದ್ದಾರೆ. ಅವ್ರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ನೋಡೋಣ. ಸರ್, ಕುಕ್ಕರ್ ಹಂಚ್ತಾ ಇದ್ದಾರೆ, ಸೀರೆ ಹಂಚ್ತಾ ಇದ್ದಾರೆ, ಇದು ಒಂದು ದೊಡ್ಡ ಟಾಕ್ ಆಯಿತು ಸರ್. ಕಾಂಗ್ರೆಸ್ ನಾಯಕರುಗಳೆಲ್ಲ ಯಾವುದೋ ಒಂದು ಗೋಡನ್ನಲ್ಲಿ ಕುಕ್ಕರ್ ತಂದಿದ್ದಾರೆ, ಯಾವುದೋ ಒಂದು ಲಾರಿಯಲ್ಲಿ ತಂದಿದ್ದಾರೆ, ಸೀರೆಗಳನ್ನು ತಂದಿದ್ದಾರೆ. ಎಲ್ಲಿವರೆಗೆ ಅಂದರೆ ಕುಮಾರಸ್ವಾಮಿ ಅವರು ಕಂಡಲ್ಲಿ ಬೆಂಕಿ ಹಚ್ಚಿ ಕೇಸ್ ಏನಾಗುತ್ತೆ ನಾನು ನೋಡ್ಕೋತೀನಿ ಅಂತ ಲೆವೆಲ್ಗೆ ಮಾತಾಡಿದ್ದಾರೆ. ಅದೇ ಎನಿವೆ ಈ ಥರ ವಿಚಾರಗಳನ್ನು ನಮ್ಮ ಪಕ್ಷ ನೋಡ್ಕೊಳ್ಳುತ್ತೆ.
ಯಾವ ವಿಚಾರವನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಿ ಸರ್? ವೋಟ್ ಯಾವ ವಿಚಾರವನ್ನು ಮುಂದಿಟ್ಕೊಂಡು ಕೇಳ್ತಾ ಇದ್ದೀರಿ? ಅಲ್ಲ, ಒಂದು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು, ನಂತರ ಒಂದು ಈ ವ್ಯವಸ್ಥೆಯಲ್ಲಿ ಗೌರ್ಮೆಂಟ್ಗೂ ಗವರ್ನೆನ್ಸ್ಗೂ ವ್ಯತ್ಯಾಸ ಇದೆ. ಗೌರ್ಮೆಂಟ್ ಎಲ್ಲ ರಾಜ್ಯದಲ್ಲೂ ಇರುತ್ತೆ, ಕೇಂದ್ರದಲ್ಲೂ ಇರುತ್ತೆ. ಅದು ಗವರ್ನೆನ್ಸ್ ಮುಖ್ಯ. ಗವರ್ನೆನ್ಸ್ ಇರಬೇಕು. ಗವರ್ನೆನ್ಸ್ ಅಂದರೆ ಏನು? ಯಾವುದೇ ಒಂದು ಸರ್ಕಾರಿ ಕಚೇರಿಯಲ್ಲಿ ಸಾಮಾನ್ಯ ಜನರು ಹೋದಂಥ ಸಂದರ್ಭದಲ್ಲಿ ಯಾವುದೇ ಶಿಫಾರಸ್ಸಿಲ್ದೇ ಅವ್ರಿಗೆ ಯಾರದೋ ಹರಾಸ್ ಮಾಡ್ದಲೇ ಅವ್ರ ಕೆಲಸಗಳಾಗಬೇಕು. ಅದು ನಿಜವಾಗಿ ಫಸ್ಟ್ ಅಂದರೆ ಗವರ್ನೆನ್ಸ್ ಇರಬೇಕು ಆ ರೀತಿ. ನಂತರ ಕೆಲವು ನಮ್ಮದೇ ಆದ ಕೆಲವು ಆಲೋಚನೆಗಳಿದೆ ಆ ಕ್ಷೇತ್ರದ ಬಗ್ಗೆ. ಈಗ ರೇಷ್ಮೆ ಬೆಳೆಗಾರರಿದ್ದಾರೆ, ಯಾಕೆಂದರೆ ರಾಮನಗರ, ಚನ್ನಪಟ್ಟಣ, ಮಾಗಡಿ ಇಲ್ಲೆಲ್ಲ ಅವ್ರಿಗೆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗುವಂಥದ್ದು. ನಂತರ ಅಲ್ಲಿ ಅವ್ರಿಗೆ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಏನಾದರೂ ಮಾಡಿಕೊಡ್ಲಿಕ್ಕಾಗುತ್ತಾ ಆ ಥರ. ನಂತರ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಂತ ಇದೆ ಬಡ ರೋಗಿಗಳಿಗೆ. ಅದರಲ್ಲಿ ಹಲವಾರು ಇನ್ನೂ ಕೂಡ ಲೂಪ್ ಹೋಲ್ಸ್ ಇದೆ, ಅದನ್ನೆಲ್ಲ ಸರಿ ಮಾಡುವಂಥದ್ದು. ಹೀಗಾಗಿ ಇನ್ನೂ ಕೂಡ ಈಗ ನ್ಯಾಷನಲ್ ಹೈವೇಸ್ ಇದೆ, ಅದರಲ್ಲಿ ಸುಮಾರು 13% ಇವತ್ತು ಪ್ರಾಣಹಾನಿ ಇವತ್ತು ಆಕ್ಸಿಡೆಂಟ್ಸಲ್ಲಿ ಆಗ್ತಾಯಿದೆ. ಪ್ರತಿ 100 ಅಥವಾ 100 ಕಿಲೋಮೀಟ್ರಿಗೆ ಅಥವಾ 150 ಕಿಲೋಮೀಟ್ರಿಗೆ ಹೈವೇನಲ್ಲಿ ಒಂದು ಟ್ರಾಮಾ ಕೇರ್ ಸೆಂಟರ್ ಮಾಡಿ ಆ ಗೋಲ್ಡನ್ ಅವರಲ್ಲಿ ಅವ್ರಿಗೆ ಚಿಕಿತ್ಸೆ ಸಿಗುವಂತೆ ಮಾಡಬೇಕು. ಕೇವಲ ಇಲ್ಲಿ ಅಲ್ಲ, ರಾಷ್ಟ್ರಾದ್ಯಂತ ಮಾಡಿದರೆ ಅದು ಒಳ್ಳೆಯದು. ಅಂದರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡಬೇಕು. ಏನಾದರೂ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ತಂದು ಈ ರಾಮನಗರ, ಚನ್ನಪಟ್ಟಣ, ಕನಕಪುರ ಅಥವಾ ಮಾಗಡಿ ಇದನ್ನೆಲ್ಲ ಒಂದು ಕ್ಲಸ್ಟರ್ ಮಾಡಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ಯಾವ ರೀತಿ ನಾವು ಅದನ್ನು ಡೆವಲಪ್ ಮಾಡ್ಬೋದು, ಕೆರೆಗಳನ್ನು ಡೆವಲಪ್ ಮಾಡೋವಂಥದ್ದು, ರೋಡ್ಗಳನ್ನ ಡೆವಲಪ್ ಮಾಡೋವಂಥದ್ದು. ಅದರಲ್ಲೂ ಅಂದರೆ ಆರೋಗ್ಯ, ಶಿಕ್ಷಣ, ಕೃಷಿ ಮತ್ತು ತಂತ್ರಜ್ಞಾನ ಎಲ್ಲದಕ್ಕೂ ಒತ್ತು ಕೊಡಬೇಕಾಗುತ್ತೆ. ನನ್ನ ಅರ್ಥದಲ್ಲಿ ಒಬ್ಬ ಸಂಸದನ ಜವಾಬ್ದಾರಿ ಆಯಿತು, ಪ್ರಾಥಮಿಕವಾಗಿ ಕ್ಷೇತ್ರದ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಬೇಕು, ಬಟ್ ಅಷ್ಟಕ್ಕೆ ಸೀಮಿತ ಆಗಿರಬಾರ್ದು. ರಾಜ್ಯದ ಸಮಸ್ಯೆಗಳ ಬಗ್ಗೆ ಕಲೆಕ್ಟಿವ್ ಆಗಿ ತಾವು ಅದರಲ್ಲಿ ಭಾಗವಹಿಸಬೇಕು, ಅದಕ್ಕೆ ಸಹಾಯ ಅದನ್ನು ಸಮಸ್ಯೆಗೆ ಪರಿಹಾರ ಕಂಡಿಡ್ಕೋಬೇಕು. ರಾಷ್ಟ್ರದ ಸಮಸ್ಯೆಗಳಿಗೂ ಕೂಡ ತಮ್ಮ ಸಲಹೆ ಕೊಡ್ಬೋದು. ಸೊ ಈ ರೀತಿ, ಯಾಕೆಂದರೆ ಈ ಸಂಸದನ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬರೀ ಕ್ಷೇತ್ರಕ್ಕೆ ಸೀಮಿತ ಆಗಿರಬಾರ್ದು. ಸರ್, ಈಗ ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನ್ನು ಇನ್ನೇನು ಪ್ರಚಾರ ಎಲ್ಲ ಶುರುವಾಗುತ್ತೆ. ಮೋದಿಯವರು ಏನಾದರೂ ತಮ್ಮ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡ್ತಾರೆ? ಅಲ್ಲಿ ಮನವಿ ಮಾಡಿದ್ದೀವಿ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ. ಬಹುಶಃ ಅವರಲ್ಲಿ ಒಬ್ಬರು ಬರೋ ಸಾಧ್ಯತೆ ಇದೆ. ಸರ್, ಅಲಯನ್ಸ್ ಹೇಗೆ ವರ್ಕೌಟ್ ಆಗ್ತಾ ಇದೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಅಲ್ಲ, ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ನಿಜವಾಗ್ಲೂ. ಅದೇ ಇವತ್ತು ನೋಡಿ, ಕುಣಿಗಲ್ಗೆ ಹೋಗಿದ್ವಿ. ಅಲ್ಲಿ ನಾಗರಾಜಯ್ಯ JDS ಮತ್ತು ಕೃಷ್ಣಕುಮಾರು BJP, ಅವರು ಅಣ್ಣ ತಮ್ಮದಿರೇ ಬೇಸಿಕಲಿ. ಸೊ ಬಟ್ ಇವತ್ತು ಎಲ್ಲ ಒಟ್ಟಾಗಿ ಸೇರಿ ಇವತ್ತು ಒಂದು ಅದ್ಭುತವಾದಂಥ ಒಂದು ಕಾರ್ಯಕರ್ತರ ಸಮಾವೇಶ ಆಯಿತು. ಎಲ್ಲ ಕಡೆ ತುಂಬ ಚೆನ್ನಾಗಿ ಪರಸ್ಪರ ಹೊಂದಾಣಿಕೆ ಇದ್ದು ಬಹಳ ಖುಷಿಯಿಂದ ಮಾಡ್ತಿದ್ದಾರೆ. ಅದೇ ಈಗ ಯಾವುದೇ ಒಂದು ಕೆಲಸವನ್ನು ಬಲವಂತಾಗಿ ಮಾಡೋದಕ್ಕೂ ಖುಷಿಯಿಂದ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಖುಷಿಯಿಂದ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಮುಖಭಾವದಲ್ಲೇ ನೋಡ್ಬೋದು. ಏಕೆಂದರೆ ನಮಗೆ ಅವರು ವಿಶ್ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರ ಮುಖಭಾವದಲ್ಲೇ ಗೊತ್ತಾಗುತ್ತೆ ಇದು ಆರ್ಟಿಫಿಷಿಯಲ್ಲ ರಿಯಲ್ ಅಂತ ಗೊತ್ತಾಗುತ್ತೆ. ಸರ್, ಈಗ ಆಪೋಸಿಟ್ ಪಾರ್ಟಿಯಿಂದ ಮಾಡುವ ಚಾಲೆಂಜಸ್ಗಳಿಗೆಲ್ಲ ತಾವೇನು ರಿಪ್ಲೈ ಮಾಡೋದಿಲ್ವಾ ಸರ್? ಈಗ ಸಾಮಾನ್ಯವಾಗಿ DK ಶಿವಕುಮಾರ್ ಬ್ರದರ್ಸ್ ಏನಿದ್ದಾರೆ ಯಾವಾಗಲೂ ಸ್ವಲ್ಪ ಚಾಲೆಂಜ್ ಮಾಡುವಂಥ ಸ್ವಭಾವದವರು. ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸೋಲಿಸಿದ್ರು, ದೇವೇಗೌಡರನ್ನು ಸೋಲಿಸಿದ್ರು, ಮಂಜುನಾಥ್ ಅವರನ್ನು ಸೋಲಿಸ್ತಾರೆ ಅಂತ ಹೇಳುವಂಥ ಮಾತುಗಳನ್ನು ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಏನು ಉತ್ತರ? ಇದಕ್ಕೆ ಜನರು ಉತ್ತರ ಕೊಡ್ತಾರೆ, ನನಗೆ ವಿಶ್ವಾಸ ಇದೆ. ಇದರಲ್ಲಿ ಜನರ ಆಶೀರ್ವಾದದಿಂದ ನಮಗೆ ಗೆಲುವಾಗುತ್ತೆ. ಸರ್, ಈಗ ಬೆಂಗಳೂರು ಸೌತು, RR ನಗರ, ಆನೇಕಲ್ ಈ 3 ಕ್ಷೇತ್ರದ ಬಗ್ಗೆ ವಿಶೇಷ ಆಸಕ್ತಿ ಅಂತ ಹೇಳ್ತಾರೆ. ಬೆಂಗಳೂರು ಸೌತ್ನಲ್ಲಿ 7 ಲಕ್ಷ, RR ನಗರದಲ್ಲಿ 5 ಲಕ್ಷ, ಆನೇಕಲ್ಲಲ್ಲಿ 4 ಲಕ್ಷ, ಸುಮಾರು 12-13 ಲಕ್ಷ ವೋಟರ್ಸ್ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಇದು ತಮ್ಗೆ ಫೇವರ್ ಆಗಿದೆಯಾ ಸರ್ ಈ 3 ಕ್ಷೇತ್ರಗಳು? ಅಲ್ಲ, ಇದು ಏನಾಗಿದೆ, ಇದು ಬೆಂಗಳೂರು ಸಿಟಿಗೆ ಬರುತ್ತಲ್ಲ. ಸೊ ಬೆಂಗಳೂರು ಸಿಟಿಗೆ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇವನ್ನು ಅರ್ಲಿಯರ್ ಎಲೆಕ್ಷನಲ್ಲಿ ಕೂಡ ಇಲ್ಲಿ BJPಗೆ ಲೀಡ್ ಬಂದಿದೆ ಈ 3 ಕ್ಷೇತ್ರಗಳಲ್ಲಿ. ಎಲ್ಲಿ RR ನಗರ, ಬೆಂಗಳೂರು ಸೌತ್ ಆ್ಯಸ್ ವೆಲ್ ಆ್ಯಸ್ ಇನ್ ಆನೇಕಲ್ ಆವಾಗಲೂ ಬಂದಿದೆ. ಈ ಸರಿ ಇನ್ನೂ ಹೆಚ್ಚಾಗಿ ಬರುತ್ತೆ. ಸರ್, ಚುನಾವಣೆ ನಡೆಯೋಕ್ಕಿಂತ ಮುಂಚೆನೇ
ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳೋದೆಲ್ಲ ಬಗ್ಗೆ ಚರ್ಚೆ ಇದೆ. ಅದೇನಾಗುತ್ತೆ, ಜನರ ಭಾವನೆ ಅದು. ಯಾಕೆಂದರೆ ನಾನು ಈ ಆರೋಗ್ಯ ಕ್ಷೇತ್ರದಲ್ಲಿ, ಹೃದ್ರೋಗ ಕ್ಷೇತ್ರದಲ್ಲಿ ಒಂದು ಅಪೂರ್ವ ಸಾಧನೆಯನ್ನು ಮಾಡಿದ್ದೇನೆ. ಇವತ್ತು ಈ ಆಸ್ಪತ್ರೆ ಇಡೀ ದೇಶಕ್ಕೆ ರೋಲ್ ಮಾಡೆಲ್. ಅಂದರೆ ಈಗ ನಾವು ಕೇವಲ ಬೆಂಗಳೂರಲ್ಲಿ ಮಾಡಲಿಲ್ಲ, ಅದನ್ನು ಮೈಸೂರಲ್ಲಿ ಮಾಡಿದ್ವಿ, ಗುಲ್ಬರ್ಗದಲ್ಲಿ ಮಾಡಿದ್ವಿ, ಹುಬ್ಳಿನಲ್ಲೂ ಕೂಡ ಈಗ ಬರ್ತಾ ಇದೆ. ಹೀಗಾಗಿ ಅವ್ರಿಗೆ ಏನನ್ಸುತ್ತೆ, ಇಷ್ಟೊಂದು ಪ್ರಖ್ಯಾತಿ, ಇಷ್ಟೊಂದು ರಿಫಾರ್ಮ್ಸ್, ಇಷ್ಟೊಂದು ಸುಧಾರಣೆ ತಂದಿರುವಾಗ ಬಹುಶಃ ಆಗ್ಬೋದು ಅಂತ ಅವರ ಅನಿಸಿಕೆ. ಬಟ್ ಅದಕ್ಕೆ ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ. ಮೊದಲು ಸಂಸದನಾಗಬೇಕು, ನಂತರ ಅದು ಸರ್ಕಾರಕ್ಕೆ ಬಿಟ್ಟಿದೆ. ಯಾಕೆಂದರೆ ಮೋದಿಯವರ ಸರ್ಕಾರ ಬರೋದು ಡೆಫಿನೆಟ್. ಎಲ್ಲ ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ, ಸುಮಾರು 400 ಆಸುಪಾಸಿನಲ್ಲಿ ಇವತ್ತು BJP ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅಂತ. ಆ 400ರ ಪಟ್ಟಿಯಲ್ಲಿ ನನ್ನ ಹೆಸರು ಇರುತ್ತೆ. ಓಕೆ ಸರ್, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರೊಫೆಷನನ್ನೇನಾದರೂ ಟಾರ್ಗೆಟ್ ಮಾಡಿದ್ರಾ ಸರ್? ಅಂದರೆ ತಾವು ಜಯದೇವದಲ್ಲಿ ತಮ್ಮನ್ನು ಮುಂದುವರಿಸ್ಬೋದಂಥ ಪಾಸಿಬಿಲಿಟಿಗಳೆಲ್ಲ ಇದ್ದರೂ ಕುಮಾರಸ್ವಾಮಿಯವರು ನಮ್ಮ ಇಂಟರ್ವ್ಯೂನಲ್ಲೇ ಹೇಳಿದರು, ಈಗ ಉದ್ದೇಶಪೂರ್ವಕವಾಗಿ ಮಂಜುನಾಥ್ ಅವರನ್ನು ಚೇಂಜ್ ಮಾಡಿದರು, ಅವ್ರಿಗಿಂತ ವಯಸ್ಸಲ್ಲಿ ಜಾಸ್ತಿ ಆಗಿರೋರನ್ನು ತಂದು ಕೂರಿಸಿದ್ದಾರೆ ಅಂತ ಹೇಳಿದರು. ನಮ್ಮ ಇಂಟರ್ವ್ಯೂನಲ್ಲೇ ಹೇಳಿದರು ಅವರು. ಅಲ್ಲ ಸರಿ, ಈಗ ಆಗೋಯ್ತಲ್ಲ ಅದೆಲ್ಲ. ಮತ್ತು ಅದೇನೋ ತನಿಖೆ ಮಾಡಿಸ್ತೀನಿ ಅಂತೆಲ್ಲ ಹೇಳುವಂಥದ್ದನ್ನೆಲ್ಲ ಹೇಳಿದರು. ಅದೆಲ್ಲ ಮುಗೀತಲ್ಲ. ಅಥವಾ ಸರ್, ತಾವು ಅಲ್ಲಿ ಮುಂದುವರೆದಿದ್ದರೆ ರಾಜಕಾರಣಕ್ಕೆ ಬರುವಂಥ ಆಪ್ಷನ್ನೇ ಇರಲಿಲ್ಲ. ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಸಿ ಎನ್ ಮಂಜುನಾಥ್ ಅಂತ ಒಬ್ಬ ಪ್ರಬಲ ಆಕಾಂಕ್ಷಿ ಬರುವಂಥ ಪರಿಸ್ಥಿತಿಯೇ ಇರಲಿಲ್ಲ. ಇವೆಲ್ಲ ಕಾಕ್ತಾಳೀಯವಾಗಿ ನಡೀತಾ ಇದೆಯೋ ಸರ್, ಅಥವಾ ಅದೆಲ್ಲ ದೇವರಿಚ್ಛೆ ಅಂತಿರೋ? ದೇವರಿಚ್ಛೆ. ಯಾಕೆಂದರೆ ನಾನು ಅಷ್ಟು ಸಾಧನೆ ಮಾಡಿದ ಮೇಲೆ ನಾವು ಕೇಳೋಕ್ಕಾಗಲ್ಲ ಮುಂದುವರಿಸಿ ಅಂತ. ಅದು ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿರುತ್ತೆ. ಸೊ ಆಯಿತು, ನಂದು ಅವಧಿ ದೀರ್ಘಕಾಲ ನಾನು ನಿರ್ದೇಶಕನಾಗಿದ್ದೆ. ಸೊ ಸರ್ಕಾರ ಆಯಿತು, ನಿಮ್ಮ ಸೇವೆ ಸಾಕು, ನಾವು ಬೇರೆಯವ್ರನ್ನ ಆಯ್ಕೆ ಮಾಡ್ತೀವಿ ಅಂದರೂ ಸಂತೋಷ. ಅದರಲ್ಲಿ ನಾನೇನು ತಪ್ಪು ಕಂಡು ಹಿಡಿಯೋಕ್ಕೆ ಹೋಗೋದಿಲ್ಲ. ಓಕೆ ಸರ್, ಈಗ ಪ್ರಚಾರಕ್ಕೆ ಎಷ್ಟು ದಿನ ಪ್ರಚಾರ ಮಾಡ್ತೀರಿ ಸರ್? ಯಾವ ಥರದ ಪ್ರಚಾರಗಳನ್ನು ಮಾಡ್ತೀರಿ? ಯಾರೆಲ್ಲ ಬರ್ತಾರೆ? ಅಲ್ಲ, ಪ್ರಚಾರ ಮೈತ್ರಿ ಕಾಂಬಿನೇಷನ್ ಹೆಂಗಿರುತ್ತೆ? ಅಲ್ಲ, ಜಂಟಿಯಾಗೇ ಪ್ರಚಾರ ಆಗ್ತದೆ. ಈಗ ಆಗ್ತಾ ಇರೋದು ಜಂಟಿಯಾಗೇ. ಸೊ ನಾವು ಏನೇನು ಕಳೆದ 10-12 ದಿವಸದಲ್ಲಿ ಮಾಡಿದ್ದೀವಿ, JDS ಅಲ್ಲಿ ಸ್ಥಳೀಯ ನಾಯಕರು, JDS ಸ್ಥಳೀಯ ನಾಯಕರು ಮತ್ತು BJP ಸ್ಥಳೀಯ ನಾಯಕರು ಜೊತೆಯಲ್ಲೇ ಪ್ರಚಾರ ಮಾಡ್ತಾ ಇದ್ದೇವೆ. ಸರ್, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಆ ಮೆಸೇಜ್ ಇಡೀ ರಾಷ್ಟ್ರಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಇದು ನಿಜನಾ? ಇಲ್ಲ, ಯಾವಾಗಲೂ ಅಷ್ಟೇ. ಒಂದು ತುಂಬ ಈ ರೀತಿ ಫೋಕಸ್ಡ್ ಅಥವಾ ಹೈ ಪ್ರೊಫೈಲ್ ಕ್ಷೇತ್ರ ಸಾಮಾನ್ಯವಾಗಿ ಸುದ್ದಿ ಮಾಡುತ್ತೆ. ಸರ್, ಈಗ ಯಡಿಯೂರಪ್ಪನವರು ಇದ್ದಾರೆ, ವಿಜಯೇಂದ್ರ ಅವರು ಇದ್ದಾರೆ, ಇವ್ರದ್ದೆಲ್ಲ ಏನು ಸಪೋರ್ಟ್ ಇದೆ ಸರ್ ತಮಗೆ? ತಾವು ಅವ್ರು ಏನಾದರೂ ಮಾತಾಡಿದಾರ ತಮ್ಮ ಜೊತೆಗೆ ಪ್ರಚಾರದ ಬಗ್ಗೆ? ಅಲ್ಲ, ಹೌದು. ಈಗ ನಾನು ಏಪ್ರಿಲ್ 4ರಂದು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಬೆಳಗ್ಗೆ 10 ಗಂಟೆಗೆ ರಾಮನಗರ DC ಆಫೀಸ್ನಲ್ಲಿ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಅದಕ್ಕೆ ವಿಜೇಂದ್ರ ಅವರು ಬರ್ತಿದ್ದಾರೆ. ಈಗ ಆಲ್ರೆಡಿ ಮಾತಾಡಿದ್ದೇವೆ. ಅವರು ಕೂಡ ಅವರು ಕೂಡ ಎಲ್ಲ ಪ್ರಚಾರಕ್ಕೆ ಬರ್ತಾರೆ. ವಿಜೇಂದ್ರ ಅವರು ಬರ್ತಾರೆ, ಯಡಿಯೂರಪ್ಪನವರು ಬರ್ತಾರೆ, ಅಶೋಕ್ ಅವರು ಬರ್ತಾರೆ. ನಂತರ BJP MLAs ಇದ್ದೇ ಇದ್ದಾರೆ. RR ನಗರದಿಂದ ಮುನಿರತ್ನ ಇದ್ದಾರೆ, ಬೆಂಗಳೂರು ಸೌತಿಂದ ಕೃಷ್ಣಪ್ಪ ಅವರು ಇದ್ದಾರೆ. ಈಗ ಆಮೇಲೆ ನಂತರ ನಮ್ಮ ಮಾಜಿ ಶಾಸಕರುಗಳಿದ್ದಾರೆ. ಅಂದರೆ ನೆಟ್ವರ್ಕ್ ಚೆನ್ನಾಗಿದೆ. ಈಗೇನಾಗಿತ್ತು, ಅವರೆಲ್ಲ ಸ್ವಲ್ಪ ಏನೋ ಆಸಕ್ತಿ ಕಳ್ಕೊಂಡು ಕೂತಿದ್ರು ವರ್ಕರ್ಸು. ಈಗ ನಾನು ಸ್ಪರ್ಧೆ ಮಾಡಿದ ಮೇಲೆ ಎಲ್ಲ ಎದ್ದಿದ್ದಾರೆ ಮೇಲೆ. ಸರ್, ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಸಿದ್ದರಾಮಯ್ಯ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಅಂತ ಇದು ಒನ್ಲೈನ್ ವಿಚಾರದ ಮೇಲೆ ಚರ್ಚೆ ಅಂತ ಇದೆ ಸರ್. ಈಗ ತಾವು ಹೇಳಿ ಸರ್, ಕರ್ನಾಟಕದಲ್ಲಿ ಮೋದಿ ಗ್ಯಾರಂಟಿನ ಸಿದ್ದರಾಮಯ್ಯ ಗ್ಯಾರಂಟಿನ? ಇಲ್ಲ, ಈಗಾಗಲೇ ಇವತ್ತು ಸಮೀಕ್ಷೆ ಕೂಡ ನೀವು ಮಾಧ್ಯಮದವರು ಸಮೀಕ್ಷೆ ಮಾಡಿದ್ದೀರಿ. ಹೆಚ್ಚು BJPನೇ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಲೋಕಸಭಾ ಸೀಟನ್ನು ಗೆಲ್ಲೋದು ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಹೀಗಾಗಿ ಅಂದರೆ ಕೇಂದ್ರ ಈ ಲೋಕಸಭಾ ಚುನಾವಣೆ ನೋಡುವ ದೃಷ್ಟಿಕೋನನೇ ಬೇರೆ, ವಿಧಾನಸಭಾ ಚುನಾವಣೆಯ ನೋಡುವ ದೃಷ್ಟಿಕೋನನೇ ಬೇರೆ. ಸೊ ಹಾಗಾಗಿ ನಮ್ಮ ಮತದಾರರು ಪ್ರಜ್ಞಾವಂತರಿದ್ದಾರೆ. ನೋಡಿ, ಲೋಕಸಭೆಗೆ ಅಂದರೆ ವಿಧಾನಸಭೆ ಗೆದ್ದಂಥ ಸ್ಥಳದಲ್ಲಿ ಲೋಕಸಭೆಗೆ ಬೇರೆ ಪಕ್ಷಕ್ಕೆ ಓಟ್ ಹಾಕ್ತಾರೆ. ಸೊ ಆ ರೀತಿ ಆಗುತ್ತೆ. ರಾಜಕೀಯದಲ್ಲಿ ಭಾಳ ಸ್ಥಿತಪ್ರಜ್ಞತೆಯನ್ನು ಕಾಪಾಡ್ಕೋತಾ ಇದ್ದೀರಿ ತಮ್ಮ ಮಾತುಗಳಲ್ಲಿ. ಅದು ಯಾವಾಗಲೂ ಅಷ್ಟೇ. ತಮಗೆ ಏನು ಪ್ರೊವೋಕ್ ಮಾಡೋಕ್ಕಾಗಲ್ಲ ಅಂತೀರಾ ಯಾರು? ಇಲ್ಲ, ನಾನೇನಾಗಿದೆ, ಯಾವಾಗಲೂ ಅಷ್ಟೇ ತಾಳ್ಮೆ ಅನ್ನೋದು ಬಹಳ ಮುಖ್ಯ.
ತಾಳ್ಮೆನೇ ಒಂದು ಸೂಪರ್ ಪವರ್. ಅಂದರೆ ಸಾಂದರ್ಭಿಕ ಮೌನನೂ ಇರಬೇಕಾಗುತ್ತೆ, ತಾಳ್ಮೆನೂ ಇರಬೇಕಾಗುತ್ತೆ. ಅಂದರೆ ಯು ಶುಡ್ ಬಿ ಎ ಗುಡ್ ಲಿಸ್ನರ್. ನನ್ನ ಅರ್ಥದಲ್ಲಿ ಲೀಡರ್ ಯಾರಪ್ಪ ಅಂದರೆ ಎ ಲಿಸ್ನರ್. ಗುಡ್ ಲಿಸ್ನರ್ ಈಸ್ ಎ ರಿಯಲ್ ಲೀಡರ್. ಸರ್, ಒಂದೊಂದು ಪ್ರೊಫೆಷನ್ಗೆ ಒಂದೊಂದು ಡ್ರೆಸ್ ಇದೆ ಸರ್. ಈಗ ತಾವು ವೈದ್ಯಕೀಯ ವೃತ್ತಿಯಲ್ಲಿ ಒಂದು ವೈದ್ಯಕೀಯ ಡ್ರೆಸ್ ಇದೆ, ಲಾಯರ್ಗೆ ಲಾಯರ್ ಡ್ರೆಸ್ ಇದೆ, ಪೊಲಿಟಿಕಲ್ಗೂ ಪೊಲಿಟಿಕಲ್ ಡ್ರೆಸ್ ಇದೆ. ತಾವು ಮಾತ್ರ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ಡ್ರೆಸ್ ಹಾಕ್ಕೊಂಡಿದ್ರು ಅದೇ ಡ್ರೆಸ್ಸನ್ನು ಎಲ್ಲ ಕಡೆಯಲ್ಲಿ ಹಾಕ್ಕೊಳ್ತಿದ್ರು. ಏನಿದು ಡ್ರೆಸ್ ರಹಸ್ಯ? ಇಲ್ಲ, ನಾನೆಲ್ಲ ಪ್ರಚಾರಕ್ಕೆ ಹೋದಾಗ ಏನು ಕೋಟ್ ಏನಾಗ್ತಾ ಇಲ್ಲ, ಟೈ ಏನಾಗ್ತಾ ಇಲ್ಲ. ಇವತ್ತೇನೋ ಇಂಟರ್ವ್ಯೂ ಅಂದ್ಬಿಟ್ಟು ನಾನು ಟೈ ಹಾಕ್ಕೊಂಡೆ ಅಷ್ಟೇ. ಈಗೇನು ಕೋಟ್ ಹಾಕಿಲ್ಲ ನಾನು. ಓಕೆ ಸರ್, ಮೋದಿಲಂತ ಯಾವ ಕ್ವಾಲಿಟಿಯನ್ನು ನೋಡಿದ್ದೀರಿ ಸರ್? ವೈ ಮೋದಿ? ಮೋದಿಯವರು ಏನಾಗಿದೆ, ಈಗ ನಮ್ಮ ರಾಷ್ಟ್ರಕ್ಕೆ ಬೇಕಾಗಿರೋದು ಒಂದು ಸುಭದ್ರ ಸರ್ಕಾರ, ಒಂದು ಅಂದರೆ ವಿಷನರಿ ಲೀಡರ್ ಆಗಿರಬೇಕು, ಅಂದರೆ ದೂರದೃಷ್ಟಿ ಇರತಕ್ಕಂಥ ನಾಯಕ ಆಗಿರಬೇಕು. ಅವರು ನಿರ್ಧಾರಗಳನ್ನು ಬಹಳ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊತಾ ಇದ್ದಾರೆ. ಅವರ ನಿರ್ಧಾರ ತೆಗೆದುಕೊಂಡು ಈಗ ನೋಡಿ, ಕಳೆದ 10 ವರ್ಷದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ. ಬಹುಶಃ ಎಷ್ಟು ನಿಮಗೆ ರಾಷ್ಟ್ರೀಯ ಹೆದ್ದಾರಿಗಳು ಸುಮಾರು ಇವತ್ತು ಒಂದು ಆ್ಯಕ್ಚುಲಿ ಅಂಕಿಅಂಶ ಹೇಳೋದಾದರೆ, ಮೋದಿಯವರು ಬರೋದಕ್ಕೆ ಮೊದಲು ಎವ್ರಿ ಡೇ ಪರ್ ಡೇ 12 ಕಿಲೋಮೀಟರ್ಸು ನಿಮಗೆ ರಾಷ್ಟ್ರೀಯ ಹೆದ್ದಾರಿ ವರ್ಕ್ ಆಗ್ತಾಯಿತ್ತು. ಇವತ್ತು 30 ಕಿಲೋಮೀಟರ್ಸ್ಗೆ ಹೋಗಿದೆ. ಆಮೇಲೆ ಫಾರಿನ್ ಇನ್ವೆಸ್ಟ್ಮೆಂಟು ಇವತ್ತು ಡಿಫೆನ್ಸಿಗೆ ಬಂದಿದೆ. ಯಾಕೆಂದರೆ 6% ಆಫ್ ನಮ್ಮ ಬಜೆಟ್ ಏನಿದೆ ಡಿಫೆನ್ಸ್ಗೆ ಹೋಗ್ತಾ ಇದೆ. ಇವತ್ತು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟಲ್ಲಿ ಇವನ್ನು ಡಿಫೆನ್ಸು ಪ್ರಾಡಕ್ಟ್ಸು ಎಲ್ಲ ಡೆವಲಪ್ ಆಗ್ತಾಯಿದೆ. ಅದರಿಂದ ಎಷ್ಟು ಸೇವ್ ಆಗುತ್ತೆ. ಆಮೇಲೆ ಜೊತೆಗೆ ಬಹುಶಃ ಇನ್ನು ನೆಕ್ಸ್ಟು 5-10 ಇಯರ್ಸಲ್ಲಿ ಇಂಡಿಯಾನೇ ಕೆಲವು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಇದು ಎಕ್ಸ್ಪೋರ್ಟ್ ಮಾಡೋಂಥ ಸ್ಥಿತಿಗೆ ಬರುತ್ತೆ. ನಂತರ ಇದು ಎಗೈನ್ 49% ಇನ್ವೆಸ್ಟ್ಮೆಂಟು, ಫಾರಿನ್ ಇನ್ವೆಸ್ಟ್ಮೆಂಟು ರೈಲ್ವೆ ಸ್ಟ್ರಕ್ಚರಿಗೆ ತೊಗೊಂಡಿದ್ದಾರೆ. ಇವತ್ತು ಒಂದೇ ಭಾರತ್ ಸ್ಕೀಮ್ ಆಗ್ಬೋದು. ಅಂದರೆ ತೀರ್ಮಾನ ತೆಗೆದುಕೊಳ್ಳತಕ್ಕಂಥ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಚೆನ್ನಾಗಿದೆ ಅವರಿಗೆ. ಯಾರಿಗೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ, ಒಂದು ಇಂಪ್ಲಿಮೆಂಟಿಂಗ್ ಕೆಪಾಸಿಟಿನೂ ಚೆನ್ನಾಗಿದೆ, ಫಾಲೋಅಪ್ ಇದೆ ಅವ್ರಿಗೆ. ಸೊ ಹೀಗಾಗಿ ಇವತ್ತು ಭಾರತ ದೇಶ ಕಳೆದ 10 ವರ್ಷದಲ್ಲಿ ಈಗ ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಭಾರತ ದೇಶಕ್ಕೆ ಮಾನ್ಯತೆ ಸಿಗ್ತಾ ಇದೆ. ಸೊ ಬಹುಶಃ ಅಂದರೆ ಈಗ ನಮ್ಮದು ವಿ ಆರ್ 10th ಇನ್ ಎಕಾನಮಿ, 10th ಪೊಸಿಷನ್ ಇದೆ ಎಕಾನಮಿ ಪೊಸಿಷನಲ್ಲಿ. ಸೊ ಈಗ ಆಲ್ರೆಡಿ ವಿ ಹ್ಯಾವ್ ಮೂವ್ಡ್ ಅಪ್ ಟು 5th ಪೊಸಿಷನ್. ಸೊ ಬಹುಶಃ ನೆಕ್ಸ್ಟ್ 5 ಇಯರ್ಸಲ್ಲಿ ಇಂಡಿಯಾ ವಿಲ್ ಬಿ ದಿ 3rd ಬಿಗ್ಗೆಸ್ಟ್ ಎಕಾನಮಿ ಫೋರ್ಸ್ ಆಗುತ್ತೆ. ಹೀಗಾಗಿ ಅಂದರೆ ಅಸರ್ಟಿವ್ ಇರಬೇಕು ಲೀಡರ್ ಅಂದರೆ, ಡಿಸಿಸಿವ್ನೆಸ್ ಇರಬೇಕು, ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇರಬೇಕು. ಇವಾಗ ಯಾವುದು ಗೊಂದಲ ಇಲ್ಲ ನೋಡಿ. ಇವನ್ನು ಕೆಲವೆಲ್ಲ ಬೇರೆ ಬೇರೆ ಆ್ಯಕ್ಟಿವಿಟೀಸು ಅದು ಎಲ್ಲ ಅಂದರೆ ಸಮ್ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಅದು ಕೂಡ ಕಡಿಮೆ ಆಗಿದೆ, ಟೆರರಿಸ್ಟ್ ಆ್ಯಕ್ಟಿವಿಟೀಸು ಕಡಿಮೆ ಆಗಿದೆ. ಸರ್, ಈಗ BJP ಇಸ್ ಎ ಸ್ಟ್ರಾಂಗ್ ಹಿಂದುತ್ವ ಬೇಸ್ ಇರ್ತಕ್ಕಂಥ ಪಕ್ಷ. ಈಗ ತಾವು ವೈದ್ಯರಾಗಿ ಬಂದಿರತಕ್ಕಂಥ ರೋಗಿ ಅವನು ಹಿಂದೂನೋ, ಮುಸಲ್ಮಾನೋ, ಸಿಕ್ಕೋ, ಪಂಜಾಬಿನೋ ಏನು ಅಂತ ನೋಡಲ್ಲ ತಾವು. ಈಗ ರಾಜಕೀಯವಾಗಿ ಈ ಸಿದ್ಧಾಂತದ ಬಗ್ಗೆ ತಮ್ಮ ಕಲ್ಪನೆಗಳು ಏನು ಸರ್? ಮಂಜುನಾಥ್ ಈಸ್ ಎ ಸೆಕ್ಯುಲರ ಅಥವಾ ಮಂಜುನಾಥ್ ಈಸ್ ಎ ಹಿಂದುತ್ವವಾದಿನೋ, ಅಥವಾ BJPಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹಿಂದುತ್ವನೋ, ಅಥವಾ ಮಂಜುನಾಥ್ ಹೇಗಿದ್ದಾರೆ ಮಂಜುನಾಥೇನೋ? ನಾನು ಹ್ಯುಮ್ಯಾನಿಟೇರಿಯನ್. ನಾನು ಐ ಬಿಲಾಂಗ್ಸ್ ಟು ಹ್ಯುಮ್ಯಾನಿಟಿ ಕಮ್ಯುನಿಟಿ ಅಷ್ಟು ಹೇಳ್ತೀನಿ. ಸರ್, ಈಗ ದೇವಸ್ಥಾನ ಕಟ್ಟಿದ್ದಾರೆ, ರಾಮ ಮಂದಿರ ಬಹಳ ದೊಡ್ಡ ಚರ್ಚೆ ಆಯಿತು, ಹಿಂದೂಗಳ ಬಹಳ ಪವಿತ್ರವಾದಂಥ ಸ್ಥಳ. ಒಬ್ಬ ಡಾಕ್ಟರ್ ಆಗಿ ಈ ದೇಶಕ್ಕೆ ದೇವಸ್ಥಾನನೋ ಸರ್ ಅಥವಾ ಆಸ್ಪತ್ರೆ ಬೇಕಾಗಿರೋದು, ಅಥವಾ ಎರಡೂ ಬೇಕಾಗಿರೋದು? ಅಲ್ಲ, ಈಗ ಏನಾಗುತ್ತೆ, ನಾವು ನಮ್ಮ ಅವರ ಭಾವನೆಗಳು ತಕ್ಕಂತೆಯೂ ಮಾಡಬೇಕಾಗುತ್ತೆ. ಈಗ ನಮ್ಮ ದೇಶದಲ್ಲಿ ಏನಾಗಿತ್ತು, ಅದೊಂದು ಭಾವನಾತ್ಮಕವಾದ ಸಂಬಂಧ, ಸೊ ಎರಡೂ ಬೇಕಾಗುತ್ತೆ. ಅಂದರೆ ಆಸ್ಪತ್ರೆಯು ಕೂಡ ಟೆಂಪಲ್ಲೇ, ಆಸ್ಪತ್ರೆ ಕೂಡ ಟೆಂಪಲ್ಲು. ನೀವು ಆಸ್ಪತ್ರೆಯ ಗೋಡೆಗಳಿಗೆ, ಬಹುಶಃ ಆಸ್ಪತ್ರೆ ಗೋಡೆಗಳಿಗೆ ಹೆಚ್ಚು ಪ್ರಾರ್ಥನೆ ಇರುತ್ತೆ, ದೇವಸ್ಥಾನದ ಗೋಡೆಗಳಿಗಿಂತ ಆಸ್ಪತ್ರೆ ಗೋಡೆಗಳಿಗೆ ಹೆಚ್ಚು ಪ್ರಾರ್ಥನೆ ತಟ್ಟಿರುತ್ತೆ. ಅದರಿಂದ ಆಸ್ಪತ್ರೆಯು ಕೂಡ ಟೆಂಪಲ್ಲೇ, ಈ ಟೆಂಪಲ್ಲು ಕೂಡ ಟೆಂಪಲ್ಲೇ, ಆ ರೀತಿ ಹೇಳ್ಬೋದು. ಅಲ್ಲ, ಯಾಕಂದರೆ BJP ಮೊದಲಿಂದನೂ ಕಾಂಗ್ರೆಸ್ನವರು ಮತ್ತು ಬೇರೆ ಬೇರೆ ಪಕ್ಷದವರು ಅಲ್ಲ, ಅವರು BJP ಈಸ್ ಎ ಆ್ಯಂಟಿ ಮುಸ್ಲಿಂ, ಈಗ CA ಆ್ಯಂಟಿ ಮುಸ್ಲಿಂ ಅಂತ ಈ ಥರದ್ದೊಂದು ಬ್ರ್ಯಾಂಡಿಂಗ್ ಮಾಡ್ತಾ ಇದೆ. ಏನಾಗಿದೆ, ಬೇರೆ ಅಂದರೆ BJP ಥರ ಪಕ್ಷಗಳು ಕೂಡ ಟೆಂಪಲ್ಗೆ ಹೋಗಿದ್ದಾರೆ. ಅದು ಅವತ್ತು ಉದ್ಘಾಟನೆಗೆ ಹೋಗಿಲ್ಲ, ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ಟೆಂಪಲ್ಗೆ ಹೋಗಿದ್ದಾರೆ. ಸೊ ಎಲ್ಲರಿಗೂ ಅವರವರ ಧರ್ಮಕ್ಕೆ ತಕ್ಕಂತೆ, ಅವರ ಭಾವನೆಗೆ ತಕ್ಕಂತೆ
ಇದು ಏನು ಪೂಜಿಸುವ ಅಥವಾ ಅವರ ಧಾರ್ಮಿಕ ಪದ್ಧತಿಯನ್ನು ಫಾಲೋ ಮಾಡುವ ಸ್ವಾತಂತ್ರ್ಯ ಇದೆ, ಈಗಲೂ ಇದೆಯಲ್ಲ. ಮಾಸ್ಕ್ಗೆ ಹೋಗೋರು ಮಾಸ್ಕ್ಗೆ ಹೋಗ್ಬೋದು, ಚರ್ಚ್ಗೆ ಹೋಗೋರು ಚರ್ಚ್ಗೆ ಹೋಗ್ಬೋದು, ಟೆಂಪಲ್ಗೆ ಹೋಗೋರು ಟೆಂಪಲ್ಗೆ ಹೋಗ್ಬೋದು, ಆ ರೀತಿ ಇದೆ. ಓಕೆ ಸರ್, ಮೇಕೆದಾಟು ಯೋಜನೆ ಭಾಳ ದೊಡ್ಡ ಚರ್ಚೆ ಆದಂಥ ವಿಚಾರ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಬ್ರದರ್ಸು ಭಾಳ ದೊಡ್ಡ ಪಾದಯಾತ್ರೆ ಇತ್ಯಾದಿಗಳನ್ನೆಲ್ಲ ಮಾಡಿದ್ದಾರೆ. ತಮ್ಮ ವ್ಯೂ ಏನಿದೆ ಸರ್ ಮೇಕೆದಾಟು ಬಗ್ಗೆ? ಅಲ್ಲ, ಇವಾಗ ಮೇಕೆದಾಟು ಅದು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟು ಬೇಸಿಕಲಿ. ಯಾಕೆಂದರೆ ಇವತ್ತು ಬೆಂಗಳೂರಿನ ಜನಸಂಖ್ಯೆ ಎಷ್ಟು? 1,50,00,000 ಆಸುಪಾಸಿನಲ್ಲಿದೆ. ಸೊ ಸುಮಾರು 17ರಿಂದ 20 TMC ಡ್ರಿಂಕಿಂಗ್ ವಾಟರ್ ಬೇಕು ಅಂತ ರಿಕ್ವೈರ್ಮೆಂಟ್ ಇದೆ. ಸೊ ಇದರಲ್ಲಿ ಮೇಕೆದಾಟು ಯಾಕೆಂದರೆ ಈಗ ಆಲ್ರೆಡಿ ಅವರು ವೆಗಾನಿಕಲ್ ಫಾಲ್ಸ್ ಮಾಡಿದ್ದಾರೆ, ವೆಗಾನಿಕಲ್ ಪ್ರಾಜೆಕ್ಟ್ ಮಾಡಿದ್ದಾರೆ, ಯಾವುದು ತಮಿಳ್ನಾಡು, ಅವರು ಡ್ರಿಂಕಿಂಗ್ ಪರ್ಪಸ್ಗೆ. ಸೊ ಅದು ಆಗಬೇಕು. ಯಾಕೆಂದರೆ ಇದಕ್ಕೆ ಎಲ್ಲ ಯುನೈಟೆಡ್ ಎಫರ್ಟ್ ಇರಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಮಾಡಬಾರ್ದು. ವೆನ್ ಇಟ್ ಕಮ್ಸ್ ಟು ದಿಸ್ ವಾಟರ್ ಇಶ್ಯೂಸ್ ಆರ್ ಎನಿ ಲ್ಯಾಂಡ್ ಇಶ್ಯೂಸ್, ಸೊ ಯುನೈಟೆಡ್ ಎಫರ್ಟ್ ಇರಬೇಕು, ಅದರಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಸೊ ಎಲ್ಲ ಪಕ್ಷಗಳು ಸೇರಿ ಇಂಥ ತೀರ್ಮಾನಗಳಿಗೆ ಸಕಾರಾತ್ಮಕವಾದಂಥ ಒಂದು ಸ್ಪಂದನೆ ಮಾಡಬೇಕು. ಓಕೆ ಸರ್, JDS ಪಕ್ಷ ಏನಾದರೂ ಈಗ ಕಷ್ಟದಲ್ಲಿದೆಯಾ ಸರ್? BJP ಸಹ ಇಲ್ಲದೆ ಅದು ಬದುಕೋ ಪರಿಸ್ಥಿತಿಯಲ್ಲಿ ಇಲ್ವಾ? ಕಾಂಗ್ರೆಸ್ನವ್ರು ಪದೇ ಪದೇ ಈ ಟೀಕೆ ಮಾಡ್ತಾರೆ. ಅದನ್ನೆಲ್ಲ ಹೈಕಮಾಂಡ್ ಅವರು ಹೇಳ್ತಾರೆ. ಸರ್, ಇತ್ತೀಚೆಗೆ ಕುಮಾರಸ್ವಾಮಿ ಅವರ ಹಾರ್ಟ್ ಆಪರೇಷನ್ ಆಯಿತು, ಅವರ ಸ್ಥಿತಿಗತಿ ಏನು ಸರ್ ಆ್ಯಕ್ಚುಲಿ? ಈಗ ಕುಮಾರಸ್ವಾಮಿ ಅವರಿಗೆ ಈಗ ಎಷ್ಟು 6-7 ದಿವಸದ ಹಿಂದೆ ವ್ಯಾಲ್ ರಿಪ್ಲೇಸ್ಮೆಂಟ್ ಆಯಿತು. ಅವರಿಗೆ ಈಗಾಗಲೇ 2 ಸರಿ ಓಪನ್ ಹಾರ್ಟ್ ಸರ್ಜರಿ ಆಗಿ ವ್ಯಾಲ್ ರಿಪ್ಲೇಸ್ಮೆಂಟ್ ಆಗಿತ್ತು. ಇವಾಗ 3ನೇ ಸರಿ ಆಗಿದ್ದು ವಿತೌಟ್ ಸರ್ಜರಿ, ಇಟ್ಸ್ ಅ ನಾನ್ ಸರ್ಜಿಕಲ್ ವ್ಯಾಲ್ ರಿಪ್ಲೇಸ್ಮೆಂಟ್ ಆಯಿತು. ಅಂದರೆ ಕಾಲಿನ ಮೂಲಕ ಆ್ಯಂಜಿಯೋಗ್ರಾಮ್ ಟೆಕ್ನಿಕ್ ಮೂಲಕ ಈಗ ವ್ಯಾಲ್ವನ್ನು ಕೂರಿಸಲಾಗಿದೆ. ಅದು ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಅವರು ಎಂದಿನಂತೆ ಇರ್ಬೋದು. ಅಂದರೆ ಬೇರೆ ಥರ ಎಲ್ಲರಿಗೂ ಯಾವ ರೀತಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಜನರಲ್ ಮೆಷರ್ಸ್ ಇರುತ್ತೆ, ಅದು ಅವ್ರಿಗೂ ಅಪ್ಲೈ ಆಗುತ್ತೆ. ಅಂದರೆ ವೆಯ್ಟ್ ರಿಡಕ್ಷನ್ ಆಗಬೇಕು, ಆಮೇಲೆ ಎಲ್ಲ ಕರೆಕ್ಟಾಗಿ ಡಯಾಬಿಟೀಸು, ಹೈ ಬ್ಲಡ್ ಪ್ರೆಷರ್ಗೆ ಸರಿಯಾಗಿ ಮೆಡಿಸಿನ್ ತೊಗೋಬೇಕು, ಆ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಅಂದರೆ ವ್ಯಾಯಾಮ ಇದೆಲ್ಲ ಬೇಕಾಗುತ್ತೆ. ಈಗ ಚುನಾವಣೆ ಇದೆ, 2 ತಿಂಗಳು ಫುಲ್ ಹೆಕ್ಟಿಕ್ ಇರುತ್ತೆ, ಪ್ರಚಾರ ಇನ್ನೊಂದು ಮತ್ತೊಂದು ಇಲ್ಲ, ಈಗ ಮಾಡುವಂಥ ಅವಕಾಶಗಳಿದ್ದಾವೆ ಅವರಿಗೆ. ಈಗೇನಾಗಿದೆ, ವ್ಯಾಲ್ಯೂ ಅಬ್ಸಲ್ಯೂಟ್ಲಿ ನಾರ್ಮಲ್ ಆಗಿದೆ. ಈಗ ಅವ್ರದ್ದು ಹಾರ್ಟ್ ಫಂಕ್ಷನ್ ನಾರ್ಮಲ್ ಇದೆ, ಹಾರ್ಟ್ ಶಕ್ತಿ ಚೆನ್ನಾಗಿದೆ, ವ್ಯಾಲ್ ಫಂಕ್ಷನ್ನು ಚೆನ್ನಾಗಿದೆ. ಎಕೋ ಕೂಡ ಮೊನ್ನೆ ಮಾಡಿದ್ದೇವೆ. ಸೊ ಅವರು ಎಂದಿನಂತೆ ಕೆಲಸ ಮಾಡ್ಬೋದು. ಆದರೂ ಕೂಡ ಇದು ಸ್ವಲ್ಪ ಅಂದರೆ ಕೆಮ್ಮು ಜ್ವರ ಬಂದವ್ರ ಜೊತೆ ಹೆಚ್ಚು ಸ್ವಲ್ಪ ದೂರ ಇರಬೇಕಾಗುತ್ತೆ. ಬಟ್ ಈಸ್ ಫಿಸಿಕಲಿ ಫಿಟ್. ಸೊ ಎಲ್ಲ ರೀತಿ ಕೆಲಸ ಮಾಡ್ಬೋದು, ಚುನಾವಣೆ ಪ್ರಚಾರ ಮಾಡ್ಬೋದು, ಮೆಟ್ಲತ್ಬೋದು, ಇಳಿಬೋದು, ನೋ ಪ್ರಾಬ್ಲಮ್. ಸರ್, ನನ್ನ ಕೊನೆಯ ಪ್ರಶ್ನೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ತಮ್ಮ ಮನವಿ. ನಾನು ಪ್ರಥಮ ಬಾರಿಗೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ನನಗೊಂದು ಅವಕಾಶ ಕೊಡಿ. ಯಾಕೆಂದರೆ ನಾನು ಇದನ್ನು ನಿಮ್ಮ ಸರ್ವೀಸನ್ನು ಮಾಡ್ತೇನೆ, ನಿಮ್ಮ ಸಮಸ್ಯೆಗಳನ್ನ ನಾನು ಅಡ್ರೆಸ್ ಮಾಡ್ತೇನೆ, ಅದಕ್ಕೆ ಸ್ಪಂದಿಸ್ತೇನೆ. ನನಗೊಂದು ಅವಕಾಶ ಕೊಟ್ಟು ನೋಡಿ. ಸೊ ಅದರಿಂದ ಎಲ್ಲ ನಮ್ಮ ಮತದಾರರಲ್ಲಿ ವಿನಂತಿ ಮಾಡ್ತೇನೆ, ನನಗೆ ಆಶೀರ್ವಾದ ಮಾಡಿ, ನನ್ನನ್ನು ಸಂಸದನಾಗಿ ಮಾಡಿ ಅಂತ ಹೇಳ್ತೇನೆ. ಓಕೆ, ಡಾಕ್ಟರ್ CN ಮಂಜುನಾಥ್ ಅವರೇ, ಇಷ್ಟೊತ್ತಿ ಚರ್ಚೆಯಲ್ಲಿ ಪಾಲ್ಗೊಂಡು ತಮಗೆ ಧನ್ಯವಾದಗಳು. ನಮಸ್ಕಾರ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.